We have looked at, I'm not going to repeat everything. We have looked at his deity first of all. ನಾವು ಯಾವ ವಿಷಯಗಳನ್ನು ನೋಡಿಕೊಂಡೆವು ಎಂಬಂತ ಸಂಪೂರ್ಣವಾಗಿ ನಾನು ಹೇಳುವುದಿಲ್ಲ. ನಾವು ಆತನ ದೈವತ್ವದ ಕುರಿತಾಗಿ ನೋಡಿಕೊಂಡೆವು. We looked at his humanity. ನಾವು ಆತನ ಮನುಷ್ಯತ್ವದ ಕುರಿತಾಗಿ ನೋಡಿಕೊಂಡೆವು. We looked at his earthly ministry and miracles last week. ಕಳೆದ ವಾರ ನಾವು ಆತನ ಭೂಲೋಕದ ಸೇವೆ ಮತ್ತು ಅದ್ಭುತ ಕಾರ್ಯಗಳ ಕುರಿತಾಗಿ ನೋಡಿಕೊಂಡೆವು. Yes, Jesus Christ did miracles. He healed people, but the ultimate purpose for him coming was not for physical healing and just doing miracles. ಹೌದು, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಅದ್ಭುತಗಳನ್ನು ಮಾಡಿದನು, ಅನೇಕ ರೋಗಗಳನ್ನು ವಾಸಿ ಮಾಡಿದನು. ಆದರೆ ಆತನು ಈ ಲೋಕಕ್ಕೆ ಬಂದ ಮುಖ್ಯ ಉದ್ದೇಶ ಕೇವಲ ಅದ್ಭುತಗಳನ್ನ ಮಾಡಿ ಗುಣಪಡಿಸುವುದಕ್ಕಾಗಿ ಮಾತ್ರವಲ್ಲ. He came in one word or one sentence to glorify God his Father. ಒಂದೇ ಮಾತಿನಲ್ಲಿ ಹೇಳುವುದಾದರೆ ಆತನು ಈ ಲೋಕಕ್ಕೆ ಬಂದ ಉದ್ದೇಶ ತಂದೆಯಾದ ದೇವರನ್ನ ಮಹಿಮೆ ಪಡಿಸುವುದಕ್ಕಾಗಿ. Through redemption plan, his death, burial and resurrection. ಅದು ಆತನ ಮರಣ, ಹೂಣಿಡುವಿಕೆ ಮತ್ತು ಪುನರುತ್ಥಾನದ ಮೂಲಕ ದೇವರ ಬಿಡುಗಡೆಯ ಯೋಜನೆಯನ್ನು ನೆರವೇರಿಸುವುದಕ್ಕಾಗಿ. That has become his death, burial and resurrection has become the greatest gospel message. ಆತನ ಮರಣ, ಹೂಣಿಡುವಿಕೆ, ಪುನರುತ್ಥಾನ ಅದು ಅತ್ಯಂತ ದೊಡ್ಡದಾದಂತಹ ಒಂದು ಸ್ವಾರ್ಥ ಸಂದೇಶವಾಗಿದೆ. He did preach and teach and did healing. ಆತನು ಅದ್ಭುತ ಕಾರ್ಯಗಳನ್ನ ಮಾಡಿದನು, ಉಪದೇಶಿಸಿದನು ಮತ್ತು ಗುಣಪಡಿಸಿದನು. He confronted false teaching. ಆತನು ಸುಳ್ಳಾದ ಬೋಧನೆಗಳನ್ನು ಎದುರಿಸಿದನು. He trained his disciples. ಆತನು ತನ್ನ ಶಿಷ್ಯರುಗಳನ್ನ ತರಬೇತುಗೊಳಿಸಿದನು. He met people's physical needs also. ಆತನು ಜನರ ದೈಹಿಕ ಅವಶ್ಯಕತೆಗಳನ್ನು ಕೂಡ ಪೂರೈಸಿದನು. He has demonstrated servant leadership. ಆತನು ಸೇವಕನಾಗಿ ನಾಯಕತ್ವವನ್ನು ಹೇಗೆ ವಹಿಸಬಹುದು ಎಂಬುದನ್ನ ಮಾದರಿಯಾಗಿ ತೋರಿಸಿದನು. He previewed us, given us the input about eternal heaven and hell. ಆತನು ನಿತ್ಯತ್ವವಾದಂತಹ ಪರಲೋಕ ರಾಜ್ಯ ಮತ್ತು ನರಕಗಳ ಕುರಿತಾದಂತಹ ಒಂದು ಇಣುಕು ನೋಟವನ್ನು ನಮಗೆ ಕೊಟ್ಟನು. Jesus Christ spoke more about hell than anyone else in the word of God. ದೇವರ ವಾಕ್ಯದಲ್ಲಿ ನರಕದ ಕುರಿತಾಗಿ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಯೇಸು ಕ್ರಿಸ್ತನೇ ಮಾತನಾಡಿದನು. So that is some of the things we looked at last week. ಅದನ್ನೇ ನಾವು ಕಳೆದ ವಾರ ನೋಡಿಕೊಂಡಂತ ಕೆಲವು ವಿಷಯಗಳು. Today we will look at the different offices of the Lord Jesus Christ. ಈ ದಿನ ನಾವು ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನಿಗಿರುವಂತಹ ವಿವಿಧವಾದಂತಹ ಆ ಒಂದು ಆಫೀಸ್ಗಳು, ಉದ್ಯೋಗ, what do you call it? There are different offices he came to fulfill. ಆತನಿಗಿರುವಂತಹ ವಿವಿಧವಾದಂತಹ ಕಾರ್ಯಗಳು, ಸ್ಥಾನಮಾನಗಳ ಕುರಿತಾಗಿ ನಾವು ನೋಡಿಕೊಳ್ಳೋಣ. In his first and second coming, ಆತನ ಮೊದಲು ಮತ್ತು ಎರಡನೆಯ ಬರೋಣದಲ್ಲಿ some of it he has already fulfilled and he is doing, but in the second coming the other offices will fulfill. ಆತನು ಈಗಾಗಲೇ ಕೆಲವು ಕಾರ್ಯಗಳನ್ನು ನೆರವೇರಿಸಿದ್ದಾನೆ ಮತ್ತು ಇನ್ನು ಕೆಲವು ಈಗ ನೆರವೇರುತ್ತಿವೆ ಮತ್ತು ಆತನ ಎರಡನೇ ಬರೋಣದಲ್ಲಿ ಆತನು ತನಗೆ ಕೊಟ್ಟಿರುವಂತಹ ಆ ಸ್ಥಾನಮಾನ ಜವಾಬ್ದಾರಿಯನ್ನ ನೆರವೇರಿಸುತ್ತಾನೆ ಸಂಪೂರ್ಣವಾಗಿ. Israel there were mainly 3 offices. ಇಸ್ರಾಯೇಲರಲ್ಲಿ ಪ್ರಾಮುಖ್ಯವಾಗಿ 3 ವಿಧವಾದಂತಹ ಅಧಿಕಾರಗಳಿದ್ದವು. One is prophet, ಒಂದು ಪ್ರವಾದಿ, priest ಮತ್ತು ಯಾಜಕ, and king. ಮತ್ತು ರಾಜ ಅಥವಾ ಅರಸುತನ. Okay, now first of all we look at Jesus Christ as the prophet. ನಾವು ಮೊದಲನೇದಾಗಿ ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನನ್ನ ಪ್ರವಾದಿ ಎಂಬುದಾಗಿ ನೋಡಿಕೊಳ್ಳೋಣ. What is the work of a prophet? ಒಬ್ಬ ಪ್ರವಾದಿಯ ಕೆಲಸವೇನಾಗಿದೆ? He has to speak to men on behalf of God. ಆತನು ದೇವರ ಬದಲಾಗಿ ಜನರೊಟ್ಟಿಗೆ ಮಾತನಾಡುವ ಜವಾಬ್ದಾರಿಯನ್ನು ಹೊಂದಿರುತ್ತಾನೆ. ದೇವರ ಪರವಾಗಿ ಅಲ್ಲ? ದೇವರ ಪರವಾಗಿ. To speak forth God's truth and foretell truth about the future. ದೇವರ ಸತ್ಯವನ್ನು ಮಾತನಾಡುವುದು ಮತ್ತು ಮುಂದೆ ಸಂಭವಿಸುವುದಕ್ಕಿರುವಂತಹ ಸಂಗತಿಗಳ ವಿಷಯವಾಗಿ ಸತ್ಯವನ್ನು ನುಡಿಯುವುದೇ ಆಗಿತ್ತು. Christ perfectly fulfilled his office as God's prophet. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಪ್ರವಾದಿ ಎಂಬಂತಹ ಆ ಸ್ಥಾನಮಾನವನ್ನ ಪರಿಪೂರ್ಣವಾಗಿ ನೆರವೇರಿಸಿದನು. In Luke chapter 7 verse 16,
ಲೂಕ 7ನೇ ಅಧ್ಯಾಯ 17ನೇ ವಚನದಲ್ಲಿ 7:16. ಲೂಕನ ಸುವಾರ್ತೆ 7ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ಈ ರೀತಿ ನೋಡುತ್ತೇವೆ. When he did some miracles, ಆತನು ಯಾವಾಗ ಕೆಲವು ಅದ್ಭುತ ಕಾರ್ಯಗಳನ್ನು ಮಾಡಿದನೋ, and people were amazed. ಜನರು ಆಶ್ಚರ್ಯಗೊಂಡವರಾಗಿ, let's see what when he raised a dead man, ಆತನು ಒಬ್ಬ ಸತ್ತು ಹೋಗಿದ್ದವನನ್ನ ಬದುಕಿಸಿದಾಗ, we read in verse 16, fear seized them all and they glorified God, saying, a great prophet has arrived among us. ಎಲ್ಲರೂ ಭಯ ಹಿಡಿದವರಾಗಿ, ಮಹಾಪ್ರವಾದಿಯು ನಮ್ಮಲ್ಲಿ ಎದ್ದಿದ್ದಾನೆ. In Israel there were many prophets, ಇಸ್ರಾಯೇಲರಲ್ಲಿ ಅನೇಕ ಪ್ರವಾದಿಗಳಿದ್ದರು. but Jesus Christ is the only one who is called a great prophet. ಆದರೆ ಯೇಸು ಕ್ರಿಸ್ತನೊಬ್ಬನೇ ಅತ್ಯಂತ ಮಹಾಪ್ರವಾದಿ ಎಂಬುದಾಗಿ ಕರೆಯಲ್ಪಟ್ಟಿರುವವನು. Now this was predicted in the Old Testament through Moses, that Moses told in Deuteronomy 18. ನಾವು ಧರ್ಮೋಪದೇಶ ಕಂಡ 18ನೇ ವಚನದಲ್ಲಿ 18ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಮೋಶೆಯ ಮುಖಾಂತರ ಇಂತಹ ಮಹಾಪ್ರವಾದಿಯು ಬರುತ್ತಾನೆ ಎಂಬುದನ್ನ ದೇವರು ಈಗಾಗಲೇ ಪ್ರವಾದಿಸಿದ್ದರು. This is a very well known passage to the Jews. ಇದು ಯಹೂದ್ಯರಿಗೆ ಚಿರಪರಿಚಿತವಾದಂತಹ ವಾಕ್ಯ ಭಾಗ. Let's turn to chapter 18 verse 14 and 15. ನಾವು ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯ 14 ಮತ್ತು 15ನೇ ವಚನವನ್ನ ನೋಡಿಕೊಳ್ಳೋಣ. Let's read 15. 15ನೇ ವಚನವನ್ನ ನೋಡಿಕೊಳ್ಳೋಣ. ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯ 15ನೇ ವಚನ. ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಹೋದರರಲ್ಲಿ ನನ್ನಂಥ ಪ್ರವಾದಿಯನ್ನು ನಿಮಗೆ ಏರ್ಪಡಿಸುವನು, ಅವನಿಗೆ ನೀವು ಕಿವಿಗೊಡಬೇಕು. Verse 18 also. 18ನೇ ವಚನವನ್ನು ಸಹ ಓದಿಕೊಳ್ಳೋಣ. ಆಗ ಯೆಹೋವನು ನನಗೆ, ಇವರು ಹೇಳಿದ ಮಾತು ಒಳ್ಳೆಯದೇ, ಇವರ ಸ್ವದೇಶದವರಲ್ಲಿ ನಿನ್ನಂಥ ಪ್ರವಾದಿಯನ್ನು ಅವರಿಗೋಸ್ಕರ ಏರ್ಪಡಿಸುವೆನು, ಅವನ ಬಾಯಿಂದ ನನ್ನ ಮಾತುಗಳನ್ನು ನುಡಿಸುವೆನು, ನಾನು ಅವನಿಗೆ ಆಜ್ಞಾಪಿಸಿದ್ದನ್ನೆಲ್ಲ ಅವನು ಅವರಿಗೆ ತಿಳಿಸುವನು. So Moses told the children of Israel, God is going to send another one like me. ಮೋಶೆ ಇಸ್ರಾಯೇಲರಿಗೆ ಹೇಳಿದ್ದೇನೆಂದರೆ, ನನ್ನಂತಹ ಪ್ರವಾದಿಯನ್ನ ದೇವರು ನಿಮಗೆ ಕಳುಹಿಸಿಕೊಡುತ್ತಾನೆ. And Israel had to listen to this prophet. ಇಸ್ರಾಯೇಲ್ಯರು ಈ ಪ್ರವಾದಿಗೆ, ದೇವರು ಕಳುಹಿಸಿಕೊಡುವ ಈ ಪ್ರವಾದಿಯ ಮಾತನ್ನ ಕೇಳಬೇಕು ಎಂಬುದಾಗಿ ಹೇಳುತ್ತಾನೆ. When Jesus Christ was in this world in his ministry, people acknowledged, here is a great prophet. ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಇದ್ದಾಗ ಮತ್ತು ತನ್ನ ಸೇವೆಯ ಕಾರ್ಯದಲ್ಲಿ ಆತನು ಮಾಡಿದಂತ ಕಾರ್ಯಗಳನ್ನ, ಆತನ ಮಾತುಗಳನ್ನು ಜನರು ಒಪ್ಪಿದರು ಮತ್ತು ನಂಬುವವರಾಗಿ ಈತನು ಮಹಾಪ್ರವಾದಿ ಎಂಬುದಾಗಿ ಹೇಳಿದರು. It is a serious matter to speak for God. ದೇವರ ಪರವಾಗಿ ಮಾತನಾಡುವಂಥದ್ದು ಅದು ಗಂಭೀರವಾದ ಒಂದು ಕೆಲಸ. And we read in Hebrews chapter 1 verse 1 and 2. ಮತ್ತು ನಾವು ಇಬ್ರಿದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1-2ನೇ ವಚನದಲ್ಲಿ ಈ ರೀತಿ ಓದಿಕೊಳ್ಳುತ್ತೇವೆ. Hebrews 1:1 and 2. ಇಬ್ರಿದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1-2 ವಚನಗಳು. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ. ಈತನನ್ನು ಎಲ್ಲದಕ್ಕೂ ಬಾಧ್ಯನಾಗಿ ನೇಮಿಸಿದನು, ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು. We read here that God has spoken in the past, but finally he has spoken through his son. ಇಲ್ಲಿ ನಾವು ನೋಡುವಾಗ ದೇವರು ಈ ಹಿಂದೆ ಇತರರ ಮೂಲಕವಾಗಿ ಮಾತನಾಡಿದ್ದಾನೆ, ಆದರೆ ಕಟ್ಟಕಡೆಯದಾಗಿ ತನ್ನ ಮಗನ ಮೂಲಕ ನಮ್ಮೊಟ್ಟಿಗೆ ಮಾತನಾಡಿದ್ದಾನೆ ಎಂದು ನೋಡುತ್ತೇವೆ. And when the Lord Jesus Christ was in the transfiguration mount, ಮತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ರೂಪಾಂತರ ಬೆಟ್ಟದ ಮೇಲಿದ್ದಾಗ, Matthew 17 verse 5 we read, there was an Agashavani, there was a voice said, this is my beloved son with whom I am well pleased, listen to him. ಮತ್ತಾಯನ ಸುವಾರ್ತೆ 17ನೇ ಅಧ್ಯಾಯ 4ನೇ ವಚನದಲ್ಲಿ ಈ ರೀತಿ ನಾವು ನೋಡುತ್ತೇವೆ. ಅಲ್ಲಿ ಒಂದು ಆಕಾಶವಾಣಿ ಆಯಿತು. ಏನೆಂದರೆ 5ನೇ ವಚನದಲ್ಲಿ ಈ ರೀತಿ ನಾವು ನೋಡುತ್ತೇವೆ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳಿರಿ ಎಂಬ ಆಕಾಶವಾಣಿ ಆಯಿತು. So God wanted everyone to listen to this great prophet, his son. ಆದ್ದರಿಂದ ತನ್ನ ಮಗನ ಅಂತ ಈ ಮಹಾಪ್ರವಾದಿಯ ಮಾತನ್ನು ಕೇಳಬೇಕು ಎಂಬುದಾಗಿ ದೇವರು ಬಯಸುತ್ತಾನೆ. And in Hebrews chapter 3 verse 1,
ಮತ್ತು ಇಬ್ರಿಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಲ್ಲಿ he is called the apostle. ಆತನನ್ನ ಅಪೋಸ್ತಲನು ಎಂಬುದಾಗಿ ಕರೆಯಲ್ಪಡುವುದನ್ನು ನೋಡುತ್ತೇವೆ. ಆದದರಿಂದ ದೇವಜನರಾದ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವ ಪ್ರೇಷಿತನು ಮಹಾಯಾಜಕನು ಆಗಿರುವ ಯೇಸುವನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ. So he was a sent one by God to speak to people, mankind. ಆದ್ದರಿಂದ ಆತನು ದೇವರಿಂದ ಕಳುಹಿಸಲ್ಪಟ್ಟವನಾಗಿ ಮನುಷ್ಯರೊಟ್ಟಿಗೆ ದೇವರ ಪರವಾಗಿ ಮಾತನಾಡಲಿಕ್ಕೆ ಕಳುಹಿಸಲ್ಪಟ್ಟವನು. We will look at Matthew 21 verse 11. ನಾವು ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯ 11ನೇ ವಚನವನ್ನು ಕೂಡ ನೋಡಿಕೊಳ್ಳೋಣ. Matthew 21:11. ಮತ್ತಾಯ 21:11. ಅದಕ್ಕೆ ಆ ಜನರ ಗುಂಪಿನವರು, ಈತನು ಆ ಪ್ರವಾದಿ, ಗಲಿಲಾಯದ ನಜರೇತಿನ ಯೇಸು ಅಂದರು. This is the prophet. ಇಲ್ಲಿ ಆತನೇ ಆ ಪ್ರವಾದಿ ಎಂಬುದಾಗಿ ಹೇಳಲ್ಪಡುವುದನ್ನು ನೋಡುತ್ತೇವೆ. When they said that, they were referring to what Moses have said in Deuteronomy 18. ಆ ರೀತಿ ಅವರು ಹೇಳುವಾಗ ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯದಲ್ಲಿ ಮೋಶೆ ಸೂಚಿಸಿರುವಂತಹ ಆ ಪ್ರವಾದಿಯ ಕುರಿತಾಗಿ ಅವರು ಹೇಳುತ್ತಿದ್ದರು. Some of the Israelites recognized that. ಅನೇಕ ಕೆಲವು ಇಸ್ರಾಯೇಲರು ಅದನ್ನು ಗುರುತಿಸಿದರು. In John 6:14, ಯೋಹನ್ನ ಸುವಾರ್ತೆ 6ನೇ ಅಧ್ಯಾಯ 14ನೇ ವಚನದಲ್ಲಿ we read, when the people saw the sign that he had done, they said, this is indeed the prophet who is to come into the world. ಯೋಹಾನ 6ನೇ ಅಧ್ಯಾಯ 14ನೇ ವಚನ, ಆತನು ಮಾಡಿದ ಈ ಸೂಚಕ ಕಾರ್ಯವನ್ನು ಆ ಜನರು ನೋಡಿ ಲೋಕಕ್ಕೆ ಬರಕ್ಕೆ ಬೇಕಾದ ಪ್ರವಾದಿ ಈತನೇ ನಿಜ ಎಂದು ಹೇಳಿಕೊಂಡರು. Again and again some people recognize that he is that prophet. ಆಗ ಜನರು ಮತ್ತೆ ಮತ್ತೆ ಆತನೇ ಆ ಬರಬೇಕಾದ ಪ್ರವಾದಿ ಎಂಬುದನ್ನು ಗುರುತಿಸಿದರು. What's the difference between this prophet and all the other prophets of the Old Testament? ಈ ಪ್ರವಾದಿಗೂ ಹಳೆಯ ಒಡಂಬಡಿಕೆಯ ಮಿಕ್ಕ ಎಲ್ಲಾ ಪ್ರವಾದಿಗಳಿಗೂ ಇರುವಂತಹ ವ್ಯತ್ಯಾಸವೇನು? They were servants of God. ಅವರೆಲ್ಲರೂ ದೇವರ ಸೇವಕರಾಗಿದ್ದರು. But this is the son. ಈತನು ದೇವರ ಮಗನೇ. He is God himself. ಈತನು ದೇವರೇ ತಾನು ಆಗಿದ್ದಾನೆ. His word is the final. There's no appeal after his word. ಈತನ ಮಾತುಗಳೇ ಅವು ಅಂತ್ಯದ ಮಾತುಗಳು. ಆತನ ಮಾತಿನ ನಂತರ ಆತನ ಮಾತಿಗೆ ವಿರುದ್ಧವಾಗಿ ಯಾರು ಮಾತನಾಡಲಿಕ್ಕೆ ಸಾಧ್ಯವಿಲ್ಲ. Our Muslim friends believe that there was another prophet that came after him. ನಮ್ಮ ಮುಸಲ್ಮಾನ ಸ್ನೇಹಿತರು ನಂಬುವ ಪ್ರಕಾರ ಯೇಸು ಕ್ರಿಸ್ತನ ನಂತರ ಇನ್ನೊಬ್ಬ ಪ್ರವಾದಿ ಬಂದನು ಎಂಬುದಾಗಿ ಅವರು ನಂಬುತ್ತಾರೆ. But it's very interesting. In their book itself, it says Jesus Christ will be the final judge who will come back. ಇದು ಅತ್ಯಂತ ಆಶ್ಚರ್ಯಕರವಾಗಿದೆ. ಏನೆಂದರೆ ಅವರ ಪುಸ್ತಕದಲ್ಲಿಯೇ ಹೇಳಲ್ಪಟ್ಟಿದೆ ಯೇಸು ಕ್ರಿಸ್ತನೇ ಕಡೆಯ ಪ್ರವಾದಿ ಆಗಿರುತ್ತಾನೆ ಎಂಬುದಾಗಿ. ಕಡೆದ ಪ್ರವಾದಿ ಅಲ್ಲ, ಕಡೆದ ಜಡ್ಜ್. He will be the ನ್ಯಾಯ ತೀರ್ಪು ಮಾಡುವ. ಆತನೇ ಕಡೆಯ ನ್ಯಾಯಾಧಿಪತಿ ಎಂಬುದಾಗಿ ಹೇಳಲ್ಪಟ್ಟಿದೆ. So if he is going to be the judge, who is greater, Jesus or their prophet? ಹಾಗಾದರೆ ಆತನು ನ್ಯಾಯಾಧಿಪತಿ ಆಗಿರುವುದಾದರೆ ಯಾರು ಹೆಚ್ಚಿನವರು, ಯೇಸು ಕ್ರಿಸ್ತನೋ ಅಥವಾ ಅವರ ಪ್ರವಾದಿಯೋ? So anyhow, Jesus Christ fulfilled the office of prophet in his first coming. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಮೊದಲನೆಯ ಬರೋಣದಲ್ಲಿ ತನ್ನ ಆ ಪ್ರವಾದಿ ಎಂಬಂತಹ ಜವಾಬ್ದಾರಿಯನ್ನ ಮಾಡಿ ಮುಗಿಸಿದನು. He is God the Son, the final prophet. ಆತನು ಮಗನಾಗಿರುವಂತಹ ದೇವರು, ಆತನೇ ಕಡೆಯ ಪ್ರವಾದಿ. Now when we look at the second office, ನಾವು ಆತನ ಎರಡನೇ ಕಾರ್ಯಭಾರವನ್ನು ನಾವು ನೋಡುವಾಗ he is the priest. ಎರಡನೇದಾಗಿ ಆತನು ಮಹಾಯಾಜಕನಾಗಿದ್ದಾನೆ. Now in Hebrews 4:14, ಇಬ್ರಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನದಲ್ಲಿ he is called the great high priest. ಆತನನ್ನ ಶ್ರೇಷ್ಠ ಮಹಾಯಾಜಕನು ಎಂಬುದಾಗಿ ಕರೆಯದಿರುವುದನ್ನು ನೋಡುತ್ತೇವೆ. Please read Hebrews 4:14. ಇಬ್ರಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನವನ್ನು ಓದಿಕೊಳ್ಳೋಣ. ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ. Israel had many prophets. ಇಸ್ರಾಯೇಲರಲ್ಲಿ ಅನೇಕ ಪ್ರವಾದಿಗಳಿದ್ದರು. But there was only one great prophet.
ಆದರೆ ಒಬ್ಬನೇ ಮಹಾಪ್ರವಾದಿ ಇದ್ದನು, that is the Lord Jesus Christ. ಆತನೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. Israel had many high priests, ಇಸ್ರಾಯೇಲರು ಅನೇಕ ಮಹಾಯಾಜಕರುಗಳನ್ನು ಹೊಂದಿದ್ದರು, but there was only one great high priest. ಆದರೆ ಅವರಲ್ಲಿ ಕೇವಲ ಒಬ್ಬನೇ ಶ್ರೇಷ್ಠ ಮಹಾಯಾಜಕನು, that is the Lord Jesus Christ. ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. What is the function of a biblical priest? ಸತ್ಯವೇದದ ಆ ಮಹಾಯಾಜಕನ ಕೆಲಸ ಏನಾಗಿತ್ತು? If the prophet was to speak on behalf of God to us, ಒಬ್ಬ ಪ್ರವಾದಿಯು ದೇವರ ಪರವಾಗಿ ನಮ್ಮೊಟ್ಟಿಗೆ ಮಾತನಾಡಬೇಕಾದರೆ the priest has to represent men before God. ಆ ಒಂದು ಮಹಾಯಾಜಕನು ದೇವರ ಮುಂದೆ ಮನುಷ್ಯರನ್ನ ಪ್ರತಿನಿಧಿಸಬೇಕು. Now about Jesus Christ, he was made the perfect substitutionary sacrifice as the ultimate high priest. ನಾವು ಯೇಸು ಕ್ರಿಸ್ತನ ಕುರಿತಾಗಿ ನಾವು ನೋಡುವಾಗ ಆತನು ಕಟ್ಟಕಡೆಯ ಮಹಾಯಾಜಕನಾಗಿ ತಾನೇ ಆ ಪ್ರಾಯಶ್ಚಿತ್ತ ಯಜ್ಞವಾಗಿ ಸಮರ್ಪಿತನಾದನು. He has become both the priest and the sacrifice. ಆತನು ತಾನೇ ಮಹಾಯಾಜಕನು, ಅದೇ ರೀತಿ ಪ್ರಾಯಶ್ಚಿತ್ತ ಯಜ್ಞವು ಆತನೇ ಆದನು. In Leviticus 16, ಯಾಜಕ ಕಾಂಡ 16ನೇ ಅಧ್ಯಾಯದಲ್ಲಿ verse 20 to 22, 21ರಿಂದ 22ನೇ ವಚನಗಳನ್ನು ನಾವು ನೋಡುವಾಗ 20 to 22, 20ರಿಂದ 22ನೇ ವಚನ, ಯಾಜಕ ಕಾಂಡ 16ನೇ ಅಧ್ಯಾಯ 20ರಿಂದ 22ನೇ ವಚನ. ಆರೋನನು ಮಹಾಪವಿತ್ರ ಸ್ಥಾನ, ದೇವದರ್ಶನದ ಗುಡಾರ, ವೇದಿ ಇವುಗಳಿಗೋಸ್ಕರ ದೋಷ ಪರಿಹಾರ ಮಾಡಿ ಮುಗಿಸಿದ ಮೇಲೆ ಆ ಸಜೀವವಾದ ಹೋತವನ್ನು ತರಿಸಿ ಅದರ ತಲೆಯ ಮೇಲೆ 2 ಕೈಗಳನ್ನು ಇಟ್ಟು ಇಸ್ರಾಯೇಲರ ಎಲ್ಲಾ ಪಾಪಗಳನ್ನು, ದ್ರೋಹಗಳನ್ನು, ಅಪರಾಧಗಳನ್ನು ಯೆಹೋವನಿಗೆ ಅರಿಕೆ ಮಾಡಿ ಆ ಹೋತದ ತಲೆಯ ಮೇಲೆ ಹೊರಿಸಿ ಅದನ್ನು ಆ ಕೆಲಸಕ್ಕೆ ನೇಮಕವಾದವನ ಕೈಯಿಂದ ಅರಣ್ಯಕ್ಕೆ ಕಳುಹಿಸಿ ಬಿಡಬೇಕು. ಆ ಹೋತ ಅವರ ಎಲ್ಲಾ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ದುರ್ಗಮವಾದ ಪ್ರದೇಶಕ್ಕೆ ಒಯ್ಯುವಂತೆ ಆ ಮನುಷ್ಯನು ಅದನ್ನು ಅರಣ್ಯಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲೇ ಬಿಟ್ಟು ಬಿಡಬೇಕು. This is the best the law could offer. ಇದನ್ನೇ ಆ ಧರ್ಮಶಾಸ್ತ್ರವು ಅತ್ಯುತ್ತಮವಾಗಿ ನಮಗೆ ಕೊಡಬಹುದಾಗಿದ್ದಂಥದ್ದು ಇಷ್ಟೇ. A repeated animal sacrifice. ಪುನಃ ಆ ಪ್ರಾಣಿಯ ಬಲಿದಾನ. But the reminder of sin will continue there. It was only a covering of sin for the time being. ಆ ಒಂದು ಮತ್ತೆ ಸಮರ್ಪಿಸುವ ಆ ಯಜ್ಞವು ಉಳಿದಿರುವಂತಹ ಪಾಪವು ಇನ್ನೂ ಹಾಗೆ ಇದೆ ಎಂಬುದನ್ನು ನಮ್ಮ ನೆನಪಿಗೆ ತರುವಂತದಾಗಿತ್ತು. But when we come to John chapter 1 verse 29, ಆದರೆ ಯೋಹನ್ನ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನಕ್ಕೆ ನಾವು ಬರುವಾಗ, pointing out to Jesus, John the Baptist said, "Behold the Lamb of God who takes away the sin of the world." ಯೇಸು ಕ್ರಿಸ್ತನ ಕಡೆಗೆ ತೋರಿಸುವವನಾಗಿ ಸ್ನಾನಿಕನಾದ ಯೋಹನ್ ಈ ರೀತಿ ಹೇಳುತ್ತಾನೆ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. Christ fulfilled his office of priest in his first coming. ಯೇಸು ಕ್ರಿಸ್ತನು ತನ್ನ ಕಾರ್ಯಭಾರವಾದಂತಹ ಆ ಯಾಜಕತನವನ್ನು ತನ್ನ ಮೊದಲನೆಯ ಬರೋಣದಲ್ಲಿ ನೆರವೇರಿಸಿದನು. And he remains our great high priest, interceding on our behalf even today. ಮತ್ತು ಆತನು ನಮ್ಮ ಪರವಾಗಿ ಮಧ್ಯಸ್ಥಿಕೆ ವಹಿಸಿ ನಮಗಾಗಿ ಪ್ರಾರ್ಥನೆ ಮಾಡುವವನಾಗಿ ಇಂದು ಕೂಡ ಆ ಮಹಾಯಾಜಕನಾಗಿ ಉಳಿದಿದ್ದಾನೆ. He fulfilled the office of priest by his sacrifice on the cross, which brought justification for us. ಆತನು ತನ್ನ ಶಿಲುಬೆಯ ಮೇಲೆ ತಾನು ಮರಣವನ್ನು ಹೊಂದಿದರ ಮೂಲಕ ತನ್ನ ಆ ಯಾಜಕತನದ ಕಾರ್ಯಭಾಗವನ್ನ ನೆರವೇರಿಸಿದನು ಮತ್ತು ನಮಗೆ ಬರಬೇಕಾಗಿದ್ದಂತಹ ಆ ನೀತಿವಂತಿಕೆಯನ್ನ ಆತನು ತಂದುಕೊಟ್ಟನು. But today he is representing us. His chief high priestly ministry is still continuing in the presence of God our Father. ಆತನು ದೇವರ ಸನ್ನಿಧಿಯಲ್ಲಿ ಇಂದಿಗೂ ಕೂಡ ತನ್ನ ಆ ಮಹಾಯಾಜಕೋದ್ಯೋಗವನ್ನು ಮುಂದುವರಿಸುವವನಾಗಿ ಮಾನವರಾದಂತ ನಮ್ಮನ್ನ ಪ್ರತಿನಿಧಿಸುವವನಾಗಿದ್ದಾನೆ. On the cross, if he brought justification, today he is helping with our sanctification. ಆತನು ಶಿಲುಬೆ ಮೇಲೆ ನೀತಿವಂತಿಕೆಯನ್ನ ತಂದವನಾದನು ಮತ್ತು ಇಂದು ನಮ್ಮ ಆ ಒಂದು ಪಾಪ ಪರಿಶುದ್ಧತೆ
ಕಾರ್ಯವನ್ನ ಆತನು ಮಾಡುವವನಾಗಿದ್ದಾನೆ. Sanctification, ಶುದ್ಧತೆಯ ನಮ್ಮನ್ನು ಶುದ್ಧ ಕಾರ್ಯವನ್ನ ಮಾಡುವ ಕೆಲಸ. He continued to sanctify us, helping us to grow in holiness. ಆತನು ನಮ್ಮ ಶುದ್ಧತೆಯ ಕಾರ್ಯವನ್ನ ಇಂದಿಗೂ ಮಾಡುವವನಾಗಿ ನಾವು ಪರಿಶುದ್ಧತೆಯಲ್ಲಿ ಮುಂದುವರಿಯುವ ಹಾಗೆ ನಮಗಾಗಿ ಮಾಡುತ್ತಾನೆ. Lord's finished work on the cross saves us. ಕರ್ತನ ಶಿಲುಬೆ ಮೇಲೆ ಮಾಡಿ ಮುಗಿಸಿದ ಕಾರ್ಯ ಅದು ನಮ್ಮನ್ನು ರಕ್ಷಿಸುತ್ತದೆ. The Lord's continuing ministry today as our great high priest in the presence of Father keeps us saved. ಮತ್ತು ತಂದೆಯಾದ ದೇವರ ಸಮಕ್ಷಮದಲ್ಲಿ ಆತನು ಮಾಡುತ್ತಿರುವಂತಹ ಯಾಜಕ ಸೇವೆಯು ಅದು ನಮ್ಮನ್ನ ನಿರಂತರವಾಗಿ ರಕ್ಷಿಸಲ್ಪಡುವವರನ್ನಾಗಿ ಮಾಡುತ್ತದೆ. We are saved and we are being saved. ನಾವು ರಕ್ಷಿಸಲ್ಪಟ್ಟವರು ಮತ್ತು ರಕ್ಷಿಸಲ್ಪಡುತ್ತಾ ಇರುವಂತವರಾಗಿದ್ದೇವೆ. One day we will be saved. ಮತ್ತು ಒಂದು ದಿನ ನಾವು ರಕ್ಷಿಸಲ್ಪಡುತ್ತೇವೆ ಸಂಪೂರ್ಣವಾಗಿ. Well, we know that salvation has a 3 tenses. We are saved, we are being saved, we will be saved. ನಾವು ರಕ್ಷಣೆಯ ಕುರಿತಾಗಿ ನೋಡುವಾಗ ಅದಕ್ಕೆ 3 ವಿಧವಾದಂತಹ ಕಾಲಗಳಿರುವುದನ್ನು ನಾವು ನೋಡುತ್ತೇವೆ. ನಾವು ರಕ್ಷಿಸಲ್ಪಟ್ಟಿದ್ದೇವೆ, ನಾವು ರಕ್ಷಿಸಲ್ಪಡುತ್ತಾ ಇದ್ದೇವೆ, ಇನ್ನು ಮುಂದೆಯೂ ನಾವು ರಕ್ಷಿಸಲ್ಪಡುವೆವು. We are saved from the penalty of sin by his atoning sacrifice on the cross. ಆತನು ಶಿಲುಬೆ ಮೇಲೆ ಮಾಡಿದಂತಹ ಆ ಒಂದು ಪ್ರಾಯಶ್ಚಿತ್ತ ಯಜ್ಞದ ನಿಮಿತ್ತದಿಂದಾಗಿ ನಮ್ಮ ಪಾಪಗಳು ಅವು ಕ್ಷಮಿಸಲ್ಪಟ್ಟವು. From the penalty of sin, ಪಾಪಕ್ಕೆ ಬರಬೇಕಾದ ಶಿಕ್ಷೆಯಿಂದ now we are saved. ಪಾಪದ ಸಂಬಳ ಅಥವಾ ಪಾಪದ ಶಿಕ್ಷೆಯಿಂದ ನಾವು ರಕ್ಷಿಸಲ್ಪಟ್ಟೆವು. Today as a high priest, great high priest is interceding for us, so we are saved, being saved from the power of sin. ಈಗ ವರ್ತಮಾನ ಕಾಲದಲ್ಲಿ ಆತನು ದೇವರ ಸನ್ನಿಧಿಯಲ್ಲಿ ಮಹಾಯಾಜಕನಾಗಿದ್ದುಕೊಂಡು ನನಗೆ ನಿಮಗೆ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆ ಮಾಡುವವನಾಗಿರುತ್ತಾನೆ. ಆದ್ದರಿಂದ ನಾವು ದಿನಾಲೂ ರಕ್ಷಿಸಲ್ಪಡುತ್ತಿದ್ದೇವೆ. When he comes back and take us home, our bodies will be saved and we will be saved from the presence of sin. ಆತನು ಎರಡನೆಯದಾಗಿ ಬರುವಾಗ ನಮ್ಮನ್ನ ಕರೆದುಕೊಂಡು ಮನೆಗೆ ಹೋಗುವಾಗ ನಾವು ಆ ಪಾಪದ ಪ್ರಸನ್ನತೆ ಅಥವಾ ಸಮ್ಮುಖದಿಂದ ಸಂಪೂರ್ಣವಾಗಿ ರಕ್ಷಿಸಲ್ಪಡುತ್ತೇವೆ. So the penalty of sin, eternal hell. ಆದ್ದರಿಂದ ಪಾಪದ ಸಂಬಳ ಅದು ನಿರಂತರವಾದಂತಹ ಮರಣ ಅಥವಾ ನರಕವಾಗಿದೆ. Since presence, power and presence. ಮತ್ತು ಪಾಪದ ಪ್ರಸನ್ನತೆ ಮತ್ತು ಪಾಪದ ಶಕ್ತಿಯಿಂದ ನಮ್ಮನ್ನ ಬಿಡಿಸಿದ್ದಾನೆ. So our salvation is completely by the Lord's work. ಆದ್ದರಿಂದ ನಮ್ಮ ರಕ್ಷಣೆಯು ಅದು ಕರ್ತನ ಕಾರ್ಯ ಮಾಡಿ ಮುಗಿಸಿದ ಕಾರ್ಯದಿಂದಲೇ ಆಗಿದೆ. So we looked at 2 aspects of his offices, as a prophet and as a priest. ಆತನ ಕಾರ್ಯಭಾರಗಳ ಕುರಿತಾಗಿ ನಾವು 2 ಕಾರ್ಯಭಾರಗಳನ್ನು ನೋಡಿಕೊಂಡೆವು. ಒಂದು, ಆತನು ಪ್ರವಾದಿಯಾಗಿದ್ದಾನೆ ಮತ್ತು ಆತನು ಮಹಾಯಾಜಕನಾಗಿದ್ದಾನೆ. Now before we go to the 3rd office of the king, ನಾವು ಆತನ 3ನೆಯ ಕಾರ್ಯಭಾರವಾದಂತಹ ಅರಸನು ಎಂಬಂತಹ ಅಧಿಕಾರಕ್ಕೆ ಹೋಗುವುದಕ್ಕಿಂತ ಮುಂಚೆ we have to look at him as the judge. ನಾವು ಆತನ ನ್ಯಾಯಾಧಿಪತಿಯನ್ನಾಗಿ ನೋಡಬೇಕು. Now the biblical function of a judge, ಸತ್ಯವೇದದಲ್ಲಿ ನ್ಯಾಯಾಧಿಪತಿಯ ಕಾರ್ಯವೇನಾಗಿತ್ತೆಂದರೆ to evaluate the evidence, ಇರುವಂತಹ ಪುರಾವೆಗಳನ್ನ ಆತನು ತಾಳೆ ಹಾಕಿ ನೋಡಬೇಕು, render a verdict, ಮತ್ತು ಅದಕ್ಕೆ ತಕ್ಕದಾದಂತ ತೀರ್ಪನ್ನ ಕೊಡಬೇಕು, for wrongdoings or sin, ಮಾಡಿದಂತ ತಪ್ಪುಗಳಿಗೆ ಮತ್ತು ಪಾಪಗಳಿಗೆ, and execute judgment. ಮತ್ತು ಆ ನ್ಯಾಯವನ್ನ ಮಾಡಿದಂತಹ ಆ ನ್ಯಾಯ ತೀರ್ಪನ್ನ ಕಾರ್ಯಗತಗೊಳಿಸಬೇಕು. There are many judges in the world. ಈ ಲೋಕದಲ್ಲಿ ಅನೇಕ ನ್ಯಾಯಾಧಿಪತಿಗಳಿದ್ದಾರೆ. Israel had a time of judges, as we read in the book of Judges. ನಾವು ನ್ಯಾಯಸ್ಥಾಪಕರು ಎಂಬಂತ ಪುಸ್ತಕದಲ್ಲಿ ನಾವು ಓದುವ ಹಾಗೆ ನ್ಯಾಯಸ್ಥಾಪಕರಿದ್ದಂತಹ ಕಾಲವೂ ಕೂಡ ಇಸ್ರಾಯೇಲರಲ್ಲಿ ಇತ್ತು. But none of them were perfect judges. ಆದರೆ ಅವರಲ್ಲಿ ಯಾರೂ ಕೂಡ ಪರಿಪೂರ್ಣರಾದಂತ ನ್ಯಾಯಾಧಿಪತಿಗಳಾಗಿರಲಿಲ್ಲ. Abraham understood who is God in connection with judgment. ಮತ್ತು ಅಬ್ರಹಾಮನು ಆ ನ್ಯಾಯ ತೀರ್ಪಿನ ವಿಷಯದಲ್ಲಿ ದೇವರು ಯಾರಾಗಿದ್ದಾನೆ ಎಂಬುದನ್ನ ಅರ್ಥ ಮಾಡಿಕೊಂಡನು. Let's read Genesis 18 verse 25. ನಾವು ಆದಿಕಾಂಡ 18ನೇ ಅಧ್ಯಾಯ 25ನೇ ವಚನವನ್ನು ಓದಿಕೊಳ್ಳೋಣ. Genesis 18:25. ಆದಿಕಾಂಡ 18ನೇ ಅಧ್ಯಾಯ 25ನೇ ವಚನ. Here he is called judge of all the earth. Please read Kannada.
ಅದನ್ನು ನಾವು ಓದುವಾಗ ಸರ್ವಲೋಕಕ್ಕೆ ನ್ಯಾಯ ತೀರಿಸುವವನು ಎಂಬುದಾಗಿ ಅಲ್ಲಿ ಓದುತ್ತೇವೆ. He is the judge of all the earth. ಸರ್ವಲೋಕಕ್ಕೆ ನ್ಯಾಯ ತೀರಿಸುವವನು ಎಂಬುದಾಗಿ ನೋಡುತ್ತೇವೆ. Christ came as the judge of all men with regard to sin first in his first coming. ಕರ್ತನು ತನ್ನ ಮೊದಲನೇ ಬರೋಣದಲ್ಲಿ ಮನುಷ್ಯರ ಪಾಪಗಳಿಗೆ ನ್ಯಾಯ ತೀರಿಸುವವನಾಗಿ ಬಂದನು. John 3:16-21. ಯೋಹನ್ನ ಸುವಾರ್ತೆ 3ನೇ ಅಧ್ಯಾಯ 16ರಿಂದ 21ನೇ ವಚನ. John 3:16-21. We are told why he came and why for what he did not come. ಅಲ್ಲಿ ನಾವು ನೋಡುವಾಗ ಯೋಹನ್ನ ಸುವಾರ್ತೆ 3ನೇ ಅಧ್ಯಾಯ 16ರಿಂದ 21ನೇ ವಚನದಲ್ಲಿ ಆತನು ಯಾತಕ್ಕಾಗಿ ಬಂದನು ಮತ್ತು ಯಾವ ಕಾರ್ಯಕ್ಕಾಗಿ ಬರಲಿಲ್ಲ ಎಂಬುದನ್ನ ನೋಡುತ್ತೇವೆ. In connection with his first coming. ಆತನ ಮೊದಲನೆಯ ಬರೋಣದಲ್ಲಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕೆಂದು ಆತನನ್ನ ಕೊಟ್ಟನು. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ. ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ, ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೇ ಹೋದದರಿಂದ ಆಗಲೇ ತೀರ್ಪು ಆಗಿ ಹೋಯಿತು. ಆ ತೀರ್ಪು ಏನೆಂದರೆ, ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಕೆಟ್ಟದ್ದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ, ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರಿ ಬಂದಾವೆಂದು ಬೆಳಕಿಗೆ ಬರುವುದಿಲ್ಲ. ಆದರೆ ಸತ್ಯವನ್ನು ಅನುಸರಿಸಿ ನಡೆಯುವವನು ತಾನು ದೇವರಿಂದ ನಡೆಸಿಕೊಂಡು ತನ್ನ ಕೃತ್ಯಗಳನ್ನು ಮಾಡಿದ್ದೇನೆಂದು ತೋರಿ ಬರುವಂತೆ ಬೆಳಕಿಗೆ ಬರುತ್ತಾನೆ. In his first coming, he did not come to condemn us for our sin. ಆತನ ಮೊದಲನೇ ಬರೋಣದಲ್ಲಿ ಆತನು ನಮ್ಮ ಪಾಪಗಳಿಗೆ ನ್ಯಾಯ ತೀರ್ಪನ್ನು ಮಾಡುವುದಕ್ಕಾಗಿ ಬರಲಿಲ್ಲ. He came to save us, but for doing that, he took the judgment of sin on himself at Calvary. ಆದರೆ ಆತನು ನಮ್ಮನ್ನ ರಕ್ಷಿಸುವುದಕ್ಕಾಗಿ ಬಂದನು ಮತ್ತು ಆ ರೀತಿ ರಕ್ಷಿಸಬೇಕಾದರೆ ನಮ್ಮ ಪಾಪಗಳ ಶಿಕ್ಷೆಯನ್ನ ಕಲ್ವಾರಿಯ ಶಿಲುಬೆಯಲ್ಲಿ ತನ್ನ ಮೇಲೆ ಹೊತ್ತುಕೊಂಡನು. In John's Gospel, chapter 5, verse 22 and 27, ಯೋಹನ್ನ ಸುವಾರ್ತೆ 5ನೇ ಅಧ್ಯಾಯ 22 ಮತ್ತು 27ನೇ ವಚನಗಳಲ್ಲಿ we read about Father God giving all judgment to the Son. ತಂದೆಯಾದ ದೇವರು ತೀರ್ಪು ಮಾಡುವ ಎಲ್ಲಾ ಅಧಿಕಾರವನ್ನ ಮಗನಿಗೆ ಕೊಟ್ಟಿರುವುದನ್ನು ನಾವು ಅಲ್ಲಿ ನೋಡುತ್ತೇವೆ. ಇದಲ್ಲದೆ ತಂದೆಯು ಯಾರಿಗೂ ತೀರ್ಪು ಮಾಡುವುದು ಇಲ್ಲ, ತೀರ್ಪು ಮಾಡುವ ಅಧಿಕಾರವನ್ನೆಲ್ಲ ಮಗನಿಗೆ ಕೊಟ್ಟಿದ್ದಾನೆ. 27ನೇ ವಚನ, ಮತ್ತು ಮಗನು ಮನುಷ್ಯ ಕುಮಾರನಾಗಿರುವುದರಿಂದ ತೀರ್ಪು ಮಾಡುವ ಅಧಿಕಾರವನ್ನು ಅವನಿಗೆ ಕೊಟ್ಟನು. The Bible says God is the judge. ಸತ್ಯವೇದವು ದೇವರು ತಾನೇ ನ್ಯಾಯಾಧಿಪತಿ ಎಂಬುದಾಗಿ ಹೇಳುತ್ತದೆ. But here we read that God the Father will not judge, but he has committed all judgment to the Son. ಆದರೆ ಇಲ್ಲಿ ನಾವು ನೋಡುವಾಗ ತಂದೆಯಾದ ದೇವರು ತಾನು ನ್ಯಾಯ ತೀರ್ಪು ಮಾಡುವುದಿಲ್ಲ, ಬದಲಾಗಿ ನ್ಯಾಯ ತೀರ್ಪು ಮಾಡುವ ಅಧಿಕಾರವನ್ನೆಲ್ಲ ಮಗನಿಗೆ ಕೊಟ್ಟಿದ್ದಾನೆ ಎಂದು ಓದುತ್ತೇವೆ. And we are told the reason why. ಅದಕ್ಕೆ ಏನು ಕಾರಣ ಎಂಬುದಾಗಿಯೂ ಅಲ್ಲಿ ಓದುತ್ತೇವೆ. Because he is the Son of Man. ಯಾಕಂದ್ರೆ ಆತನು ಮನುಷ್ಯ ಕುಮಾರನೂ ಸಹ ಆಗಿದ್ದಾನೆ. Because he became man, he understands man. ಯಾಕಂದ್ರೆ ಆತನು ತಾನೇ ಮಾನವನಾದದ್ದರಿಂದ ಮಾನವನ ಕಷ್ಟಗಳನ್ನ ಅರ್ಥ ಮಾಡಿಕೊಳ್ಳುತ್ತಾನೆ. In the second coming, there is a future when God will judge people who reject this offer of salvation. ಕರ್ತನ ಎರಡನೇ ಬರೋಣದಲ್ಲಿ ನಾವು ನೋಡುವಾಗ ದೇವರು ಈ ದೇವರ ಈ ರಕ್ಷಣೆಯ ಕಾರ್ಯವನ್ನ ತಿರಸ್ಕರಿಸಿದವರಿಗೆ ನ್ಯಾಯ ತೀರ್ಪು ಮಾಡುವುದನ್ನ ಅಲ್ಲಿ ನೋಡುತ್ತೇವೆ. Acts chapter 17 verse 31, we read about that judgment. ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 31ನೇ ವಚನದಲ್ಲಿ ಆ ನ್ಯಾಯ ತೀರ್ಪಿನ ಕುರಿತಾಗಿ ನಾವು ಓದುತ್ತೇವೆ. Maybe we will read 30 and 31. ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 30 ಮತ್ತು 31ನೇ ವಚನವನ್ನು ಕೂಡ ನಾವು ಓದಿಕೊಳ್ಳೋಣ. ಆ ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ಈಗಲಾದರೂ ಆತನು 4 ದಿಕ್ಕಿನಲ್ಲಿರುವ ಮನುಷ್ಯರೆಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಡುತ್ತಾನೆ. ಯಾಕಂದರೆ ಆತನು ನಿಷ್ಕರ್ಷೆ ಮಾಡಿದ ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡುವುದಕ್ಕೆ ಒಂದು ದಿವಸವನ್ನು ಗೊತ್ತು ಮಾಡಿದ್ದಾನೆ. ಅವನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದರಲ್ಲಿ ಇದನ್ನು ನಂಬುವುದಕ್ಕೆ ಎಲ್ಲರಿಗೂ ಆಧಾರ ಕೊಟ್ಟಿದ್ದಾನೆ ಅಂದನು. If there's anyone listening to us this evening, if you are not really saved,
God is willing to forgive you. God is willing to, the times of ignorance, God will overlook today, and the Lord Jesus will be your Savior today. ಇಲ್ಲಿ ನನ್ನ ಮಾತನ್ನ ಕೇಳುತ್ತಿರುವ ನಿಮ್ಮಲ್ಲಿ ಯಾರಾದರೂ ಇನ್ನು ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳದೆ ರಕ್ಷಣೆ ಹೊಂದದೆ ಹೋಗಿದ್ದರೆ ದೇವರು ಇಂದು ನಿಮಗೆ ಅವಕಾಶವನ್ನು ಕೊಡುತ್ತಾನೆ. ಆತನು ನಿಮ್ಮ ಅಜ್ಞಾನದ ಕಾಲಗಳನ್ನ ಕ್ಷಮಿಸುತ್ತಾನೆ. ನಿಮ್ಮ ಹಿಂದಿನ ಅಜ್ಞಾನ ಮತ್ತು ತಿರಸ್ಕಾರವನ್ನ ಆತನು ಕ್ಷಮಿಸುವವನಾಗಿ ಇಂದು ಆತನನ್ನು ಅಂಗೀಕರಿಸಿಕೊಳ್ಳುವುದಕ್ಕೆ ಒಂದು ಅವಕಾಶ ಕೊಡುತ್ತಾನೆ. He is the Savior today. ಆತನು ಇಂದು ರಕ್ಷಕನಾಗಿದ್ದಾನೆ. But the same Savior will become the judge one day. ಆದರೆ ಅದೇ ರಕ್ಷಕನಾದಂತಹ ಕರ್ತನು ಒಂದು ದಿನ ನ್ಯಾಯಾಧಿಪತಿ ಆಗುತ್ತಾನೆ. Verse 31, we read that God has appointed a day when he will judge righteously the world. 31ನೇ ವಚನದಲ್ಲಿ ನಾವು ನೋಡುವಾಗ ದೇವರು ಒಂದು ದಿನವನ್ನು ಗೊತ್ತು ಮಾಡಿದ್ದಾನೆ. ಆ ದಿನದಲ್ಲಿ ಯೇಸು ಕ್ರಿಸ್ತನು ನ್ಯಾಯಾಧಿಪತಿಯಾಗಿ ನ್ಯಾಯ ವಿಚಾರಣೆಯನ್ನು ಮಾಡುತ್ತಾನೆ ಎಂದು ಅಲ್ಲಿ ನೋಡುತ್ತೇವೆ. In his first coming, ಆತನ ಮೊದಲನೇ ಬರೋಣದಲ್ಲಿ Christ demonstrated the righteous basis for God's judgment. ದೇವರ ಆ ನೀತಿಯುಳ್ಳಂತಹ ನೀತಿಯ ನ್ಯಾಯ ತೀರ್ಪಿಗಾಗಿ ಇರುವಂತಹ ಆ ಒಂದು ಪ್ರಾಮುಖ್ಯವಾದಂತಹ ಬೇಸಿಸ್ ಅಂದ್ರೆ ಅದನ್ನ ಮೂಲ ಆ ನ್ಯಾಯ ತೀರ್ಪನ್ನ ನೀತಿಯುಳ್ಳಂತ ನ್ಯಾಯ ತೀರ್ಪನ್ನ ಮಾಡುವುದಕ್ಕೆ ಇರುವಂತಹ ಮೂಲ ಅಥವಾ ಆಧಾರ ಏನು ಎಂಬುದನ್ನ ಅಲ್ಲಿ ಹೇಳಿದ್ದಾನೆ. That is what he has done on the cross. ಆ ಆಧಾರವೇನೆಂದರೆ ಆತನು ಶಿಲುಬೆ ಮೇಲೆ ಈಗಾಗಲೇ ಮಾಡಿ ಮುಗಿಸಿರುವ ಕಾರ್ಯ. In his second coming, ಆತನ ಎರಡನೇ ಬರೋಣದಲ್ಲಿ Christ will judge the world because of sin. ಕರ್ತನು ಪಾಪದ ನಿಮಿತ್ತ ಲೋಕವನ್ನ ಶಿಕ್ಷೆಗೆ ಗುರಿ ನ್ಯಾಯ ತೀರ್ಪು ಮಾಡುತ್ತಾನೆ. And he will execute the wrath of God against sin. ಮತ್ತು ಪಾಪದ ವಿರುದ್ಧವಾಗಿ ದೇವರ ಆ ಮಹಾಕೋಪವನ್ನ ಆತನು ಕಾರ್ಯಗತ ಮಾಡುತ್ತಾನೆ. The same one who took God's wrath for us, ನಮಗಾಗಿ ತನ್ನ ಮೇಲೆ ದೇವರ ಕೋಪವನ್ನ ತೆಗೆದುಕೊಂಡಂತಹ ಅದೇ ವ್ಯಕ್ತಿ, he will be the judge to pour out God's wrath on all those who did not obey the gospel. ಆತನೇ ನ್ಯಾಯಾಧಿಪತಿಯಾಗಿ ದೇವರ ವಾಕ್ಯವನ್ನ ದೇವರ ಸುವಾರ್ತೆಯನ್ನು ಅಂಗೀಕರಿಸದೆ ತಿರಸ್ಕರಿಸಿದವರ ಮೇಲೆ ದೇವರ ಕೋಪವನ್ನು ಕೂಡ ಆ ದಿನ ಸುರಿಯುತ್ತಾನೆ. Hebrews 9:24-28 speaks about the three appearances of the Lord. ಇಬ್ರಿಯದವರಿಗೆ ಬರೆದ ಪತ್ರಿಕೆ 9:24-28 9ನೇ ಅಧ್ಯಾಯ 24ರಿಂದ 29ನೇ ವಚನಗಳವರೆಗೆ ನಾವು ನೋಡುವಾಗ ಅಲ್ಲಿ ಆತನ 3 ಬರುವಿಕೆಗಳ ಕುರಿತಾಗಿ ಓದುತ್ತೇವೆ. Hebrews 9:24-28 ಇಬ್ರಿಯದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 24ರಿಂದ 28ನೇ ವಚನ. ಯಾಕಂದರೆ ಕ್ರಿಸ್ತನು ನಿಜವಾದ ದೇವಾಲಯಕ್ಕೆ ಅನುರೂಪ ಮಾತ್ರವಾದದ್ದಾಗಿಯೂ ಕೈಯಿಂದ ಕಟ್ಟಿದ್ದಾಗಿಯೂ ಇರುವ ಆಲಯದಲ್ಲಿ ಪ್ರವೇಶಿಸದೆ ದೇವರ ಸಮ್ಮುಖದಲ್ಲಿ ನಮಗೋಸ್ಕರ ಈಗ ಕಾಣಿಸಿಕೊಳ್ಳುವುದಕ್ಕೆ ಪರಲೋಕದಲ್ಲಿಯೇ ಪ್ರವೇಶಿಸಿದನು. He appeared in heaven in the presence of God. ಆತನು ಪರಲೋಕದಲ್ಲಿ ದೇವರ ಸಮಕ್ಷಮದಲ್ಲಿ ಕಾಣಿಸಿಕೊಂಡನು. And the key word there is on our behalf. ಅಲ್ಲಿರುವಂತಹ ಪ್ರಾಮುಖ್ಯವಾದಂತಹ ಒಂದು ಪದ ಯಾವುದೆಂದರೆ ನಮ್ಮ ಪರವಾಗಿ. And then in verse 27 it talks about his first coming. He appeared to bear the sins of many. ಅಲ್ಲಿ 27ನೇ ವಚನಕ್ಕೆ ಬರುವಾಗ ಆತನ ಮೊದಲನೇ ಬರೋಣದ ಕುರಿತಾಗಿ ಮಾತನಾಡುತ್ತಾ ಆತನು ಪಾಪವನ್ನು ಹೊತ್ತುಕೊಳ್ಳುವುದಕ್ಕಾಗಿ ಕಾಣಿಸಿಕೊಂಡನು ಎಂಬುದಾಗಿ ಓದುತ್ತೇವೆ. So Jesus Christ appeared on the earth 2000 years back to carry our sins. ಆದ್ದರಿಂದ ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಭೂಲೋಕದಲ್ಲಿ ಕಾಣಿಸಿಕೊಂಡದ್ದು ಯಾಕಂದರೆ ನಮ್ಮ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕಾಗಿ. So in verse 24 talks about him appearing after that work on Calvary is done. He appeared in the presence of God on our behalf. 24ನೇ ವಚನದಲ್ಲಿ ನಾವು ಓದುವಾಗ ಶಿಲುಬೆ ಮೇಲೆ ಆತನು ಕಾರ್ಯವನ್ನ ಪಾಪವನ್ನ ಮಾಡಿ ಮುಗಿಸುವಂತಹ ಕಾರ್ಯವನ್ನ ಮುಗಿಸಿದ ನಂತರ ದೇವರ ಸಮಕ್ಷಮದಲ್ಲಿ ಕಾಣಿಸಿಕೊಂಡನು ನಮ್ಮ ಪರವಾಗಿ. And verse 28 talks about his future appearance. ಮತ್ತು 28ನೇ ವಚನ ಆತನ
ಭವಿಷ್ಯದಲ್ಲಿ ಅದನ್ನು ಕಾಣಿಸಿಕೊಳ್ಳುವುದರ ಕುರಿತಾಗಿ ಮಾತನಾಡುತ್ತದೆ. He will appear a second time, not to deal with sin, but to save those who are eagerly waiting for him. ಎರಡನೇ ಸಾರಿ ಆತನು ಕಾಣಿಸಿಕೊಳ್ಳುವುದು ಏಕೆಂದರೆ ಪಾಪಕ್ಕೆ ಶಿಕ್ಷೆಯನ್ನ ವಿಧಿಸುವುದಕ್ಕಾಗಿ ಅಲ್ಲ, ಬದಲಾಗಿ ತನ್ನನ್ನ ನಿರೀಕ್ಷಿಸಿಕೊಂಡು ಕಾಯುತ್ತಿರುವವರನ್ನ ರಕ್ಷಿಸುವುದಕ್ಕಾಗಿ ಕಾಣಿಸಿಕೊಳ್ಳುತ್ತಾನೆ. So we read about his two appearance, one to the earth and one in heaven, and his future appearance without sin. ನಾವು ಇಲ್ಲಿ ಆತನ ಮೂರು ಕಾಣಿಸಿಕೊಳ್ಳುವಿಕೆಗಳ ಕುರಿತಾಗಿ ನಾವು ನೋಡುತ್ತೇವೆ. ಒಂದನೇದಾಗಿ ಆತನು ಈ ಲೋಕದಲ್ಲಿ ನಮ್ಮ ಪಾಪಗಳನ್ನು ಹೊತ್ತಿಕೊಳ್ಳುವುದಕ್ಕೆ ಕಾಣಿಸಿಕೊಂಡನು, ನಂತರ ದೇವರ ಸನ್ನಿಧಿಯಲ್ಲಿ ಪರಲೋಕದಲ್ಲಿ ಕಾಣಿಸಿಕೊಂಡನು, ಮತ್ತು ಭವಿಷ್ಯದಲ್ಲಿ ನಮ್ಮನ್ನ ರಕ್ಷಿಸುವುದಕ್ಕಾಗಿ ಮತ್ತೊಮ್ಮೆ ಕಾಣಿಸಿಕೊಳ್ಳುತ್ತಾನೆ. That ರಕ್ಷಿಸುವುದಕ್ಕಾಗಿ, that is talking about the salvation of our body. ಆ ರಕ್ಷಿಸುವುದಕ್ಕಾಗಿ ಮುಂದೆ ಕಾಣಿಸಿಕೊಳ್ಳುತ್ತಾನೆ ಎಂಬುದಾಗಿ ಹೇಳುವಾಗ ನಮ್ಮ ದೇಹಗಳನ್ನ ರಕ್ಷಣೆ ಮಾಡುವುದಕ್ಕಾಗಿ ಕಾಣಿಸಿಕೊಳ್ಳುತ್ತಾನೆ. That is exactly what we read Apostle Paul telling in Philippians chapter 3, 19 and 20, that our citizenship is in heaven. From there the Lord will come as a savior. ಅದನ್ನೇ ನಾವು ನಮ್ಮ ಅಪೊಸ್ತಲನು ಫಿಲಿಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 18-19 ವಚನಗಳಲ್ಲಿ ಮಾತನಾಡುವುದನ್ನು ನಾವು ನೋಡುತ್ತೇವೆ. ಅದೇನೆಂದರೆ ನಮ್ಮ ಆ ಒಂದು ಸಿಟಿಸನ್ಶಿಪ್, He will come from heaven as our savior. ಆತನು ಪರಲೋಕದಿಂದ ನಮ್ಮನ್ನು ರಕ್ಷಿಸುವವನಾಗಿ ಬರುತ್ತಾನೆ ಮತ್ತು ನಮ್ಮ ಪೌರತ್ವವು ಅದು ಪರಲೋಕದಲ್ಲಿದೆ. ನಮ್ಮ ದೀನಾವಸ್ಥೆಯುಳ್ಳ ದೇಹವನ್ನು ಆತನ ದೇಹಕ್ಕೆ ಒಪ್ಪಾಗಿ ಮಾಡುವುದಕ್ಕಾಗಿ he will come to make our bodies like his glorious body. ಆತನು ನಮ್ಮ ದೀನಾವಸ್ಥೆಯಲ್ಲಿರುವಂತಹ ಶರೀರಗಳನ್ನ ತನ್ನ ಮಹಿಮೆಯ ಶರೀರದ ಹಾಗೆ ಮಾರ್ಪಡಿಸುವುದಕ್ಕಾಗಿ ಆ ದಿನ ಕಾಣಿಸಿಕೊಳ್ಳುತ್ತಾನೆ. We all have one or other ದೀನಾವಸ್ಥೆ in our body today. ನಮ್ಮಲ್ಲಿ ನಮ್ಮ ಪ್ರತಿಯೊಬ್ಬರಲ್ಲಿಯೂ ಒಂದಲ್ಲ ಒಂದು ರೀತಿಯಾದಂತಹ ದೀನಾವಸ್ಥೆ ಉಂಟು ನಮ್ಮ ದೇಹಗಳಲ್ಲಿ. Be it coronavirus, be it cancer, be it sugar, or whatever, we have a weak and frail body today. ಕರೋನಾ ವೈರಸ್ ಇರಬಹುದು, ಕ್ಯಾನ್ಸರ್ ಇರಬಹುದು, ಅಥವಾ ಸಕ್ಕರೆ ಕಾಯಿಲೆ ಇರಬಹುದು, ನಮ್ಮ ದೇಹಗಳಲ್ಲಿ ಒಂದಲ್ಲ ಒಂದು ಬಲಹೀನತೆ ಉಂಟು. But he's going to come to remove all of that and give us a glorified body. ಆದರೆ ಆತನು ಅದೆಲ್ಲವನ್ನ ತೆಗೆದುಹಾಕಿ ನಮಗೆ ಮಹಿಮಾ ಶರೀರವನ್ನ ಕೊಡುವುದಕ್ಕಾಗಿ ಬರುತ್ತಾನೆ. But at that time, after we are raptured, we get a glorified body, we have to stand before the Lord for a judgment. ಮತ್ತು ಸಭೆಯು ಎತ್ತಲ್ಪಟ್ಟ ನಂತರ ನಮಗೆ ಮಹಿಮಾ ಶರೀರಗಳು ಕೊಡಲ್ಪಡುತ್ತವೆ. ಅದಾದ ನಂತರ ನಾವು ದೇವರ ಸಮಕ್ಷಮದಲ್ಲಿ ನ್ಯಾಯ ತೀರ್ಪಿಗಾಗಿ ನಿಂತುಕೊಳ್ಳಬೇಕು. We will be judged at the bema seat of Christ. ಕ್ರಿಸ್ತನ ಭೀಮಾ ನ್ಯಾಯಾಸನದ ಮುಂದೆ ನ್ಯಾಯ ತೀರ್ಪಿಗಾಗಿ ನಿಂತುಕೊಳ್ಳಬೇಕಾಗಿದೆ. It is not a place of condemnation. ಅದು ಖಂಡಿಸಲ್ಪಡುವಂತಹ ಅಥವಾ ನಾಶಕ್ಕೆ ಒಳಪಡಿಸುವಂತಹ ಸ್ಥಳವಲ್ಲ. We have a clear verse in Romans 8:1. ಆದದರಿಂದ ಕ್ರಿಸ್ತಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯ ಇಲ್ಲವೇ ಇಲ್ಲ. We have a guarantee that we will not be condemned. ಆದ್ದರಿಂದ ನಮಗೆ ಈ ಒಂದು ಖಾತ್ರಿಯಾದಂತಹ ಮಾತು ಉಂಟು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 1ನೇ ವಚನದಲ್ಲಿ. ಅದೇನೆಂದರೆ, ಆದ್ದರಿಂದ ಕ್ರಿಸ್ತನಲ್ಲಿರುವವರಿಗೆ ನ್ಯಾಯ ವಿಚಾರಣೆಯು ಇಲ್ಲವೇ ಇಲ್ಲ, ಅಪರಾಧ ನಿರ್ಣಯವು ಇಲ್ಲವೇ ಇಲ್ಲ ಎಂಬುದಾಗಿ ನೋಡುತ್ತೇವೆ. But 2 Corinthians 5:8-10, ಆದರೆ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ರಿಂದ 10ನೇ ವಚನಗಳನ್ನು ನಾವು ಓದಿಕೊಳ್ಳುವಾಗ, we have to appear before the judgment seat of Christ. ನಾವು ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು ಎಂದು ನೋಡುತ್ತೇವೆ. Read that 2 Corinthians 5:8-10. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ರಿಂದ 10ನೇ ವಚನವನ್ನು ಓದಿಕೊಳ್ಳೋಣ. ಇದನ್ನು ಆಲೋಚಿಸಿ ನಾವು ಧೈರ್ಯ ಉಳ್ಳವರಾಗಿದ್ದು ದೇಹವನ್ನು ಬಿಟ್ಟು ಕರ್ತನ ಬಳಿಯಲ್ಲಿರುವುದೇ ಉತ್ತಮವೆಂದು ಎಣಿಸುತ್ತೇವೆ. ಆದದರಿಂದ ನಾವು ದೇಹವೆಂಬ ಮನೆಯಲ್ಲಿದ್ದರೂ ಸರಿಯೇ, ಅದನ್ನು ಬಿಟ್ಟಿದ್ದರೂ ಸರಿಯೇ, ಕರ್ತನಿಗೆ ಮೆಚ್ಚುವವರಾಗಿರಬೇಕೆಂಬುದೇ ನಮ್ಮ ಗುರಿಯಾಗಿದೆ. ಯಾಕಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. So we will have to stand for an evaluation of our service for him. ನಾವು ಭೂಲೋಕದಲ್ಲಿ ಆತನಿಗಾಗಿ ಮಾಡಿದಂತ ನಮ್ಮ ಸೇವೆಗಳ ಆ ಮೌಲ್ಯದ
ವಿಚಾರಣೆಗಾಗಿ ನಾವು ಆತನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕು. We have three standing before the Lord. ದೇವರ ಸನ್ನಿಧಿಯಲ್ಲಿ ನಾವು 3 ಸಂದರ್ಭಗಳಲ್ಲಿ ನಿಂತುಕೊಳ್ಳುತ್ತೇವೆ. First, when we came to the Lord, we came as sinners. ಮೊದಲನೇದಾಗಿ ನಾವು ಕರ್ತನ ಬಳಿಗೆ ಬರುವಾಗ ನಾವು ಪಾಪಿಗಳಾಗಿ ಆತನ ಮುಂದೆ ನಿಂತುಕೊಂಡೆವು. Then we became the sons of God. ನಂತರ ನಾವು ದೇವರ ಮಕ್ಕಳಾದೆವು. So today in this world, we will get discipline because we are sons of God, the children of God. ಆದ್ದರಿಂದ ನಾವು ಈ ಲೋಕದಲ್ಲಿರುವಾಗ ದೇವರ ಮಕ್ಕಳಾಗಿರುವ ಕಾರಣ ಶಿಸ್ತಿಗೆ ಒಳಪಡುತ್ತೇವೆ. One day we will be judged at the Bema seat as servants of the Lord. ಒಂದು ದಿನ ನಾವು ಕ್ರಿಸ್ತನ ನ್ಯಾಯಾಸನ ಅಥವಾ ಭೀಮಾ ಸಿಂಹಾಸನದ ಮುಂದೆ ನಿಂತುಕೊಳ್ಳುವಾಗ ದೇವರ ಸೇವಕರಾಗಿ ನಾವು ಮಾಡಿರುವ ಕಾರ್ಯಗಳಿಗಾಗಿ ತೀರ್ಪಾಗುವುದಕ್ಕೆ ನಿಂತುಕೊಳ್ಳುತ್ತೇವೆ. So when we came to Christ for salvation, we were judged as sinners. ಆದ್ದರಿಂದ ನಾವು ಮೊದಲನೇದಾಗಿ ಕರ್ತನ ಬಳಿಗೆ ರಕ್ಷಣೆಗಾಗಿ ಬರುವಾಗ ನಮ್ಮನ್ನ ಪಾಪಿಗಳು ಎಂಬುದಾಗಿ ದೇವರ ಸನ್ನಿಧಿಯಲ್ಲಿ ನಾವು ನಿಂತಿದ್ದೆವು. Today we are standing as sons. ಈ ದಿನ ನಾವು ದೇವರ ಮುಂದೆ ಮಕ್ಕಳಾಗಿ ನಿಂತಿದ್ದೇವೆ. That discipline will happen in this life. ಆ ಒಂದು ಶಿಸ್ತಿನ ಕ್ರಮ ಈ ಲೋಕದಲ್ಲಿಯೇ ನಮಗೆ ಆಗುತ್ತದೆ. One day we will stand before him as servants. ಒಂದು ದಿನ ನಾವು ಆತನ ಮುಂದೆ ಸೇವಕರಾಗಿ ನಿಂತುಕೊಳ್ಳುತ್ತೇವೆ. We can see that in 1 Corinthians 3, Romans 14. I'm not going to take all the verses. ಅದನ್ನು ನಾವು 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯಗಳಲ್ಲಿ ನೋಡಿಕೊಳ್ಳಬಹುದು. 14ನೇ ಅಧ್ಯಾಯದಲ್ಲಿ ನೋಡಿಕೊಳ್ಳಬಹುದು. ಅದೆಲ್ಲವನ್ನು ಓದುವ ಅವಶ್ಯಕತೆ ಇಲ್ಲ ಈಗ. So our judgment is past. Our judgment is past in one sense. Would you please repeat, uncle? In one sense, our judgment is past. It is over. ಒಂದು ಅರ್ಥದಲ್ಲಿ ಹೇಳುವುದಾದರೆ ನಮ್ಮ ನ್ಯಾಯ ತೀರ್ಪು ಈಗಾಗಲೇ ಆಗಿ ಹೋಗಿದೆ. And in another sense, we are being judged today. ಇನ್ನೊಂದು ಅರ್ಥದಲ್ಲಿ ಇಂದು ಭೂಲೋಕದಲ್ಲಿ ನಮಗೆ ನ್ಯಾಯ ತೀರ್ಪು ಆಗುತ್ತಾ ಇದೆ. And one day we will be judged as servants for our service. ಮತ್ತು ಒಂದು ದಿನ ನಾವು ದೇವರ ಸೇವಕರಾಗಿ ಆತನಿಗಾಗಿ ಮಾಡಿದ ಸೇವೆಗಳ ನಿಮಿತ್ತದಿಂದಾಗಿ ನಾವು ನ್ಯಾಯ ತೀರ್ಪಿಗೆ ಗುರಿಯಾಗುತ್ತೇವೆ. After his 1000-year reign, ಆತನ 1000 ವರ್ಷಗಳ ಆಳ್ವಿಕೆಯ ನಂತರ the Lord will judge all unbelievers at the great white throne judgment. ದೇವರು ಎಲ್ಲಾ ಅವಿಶ್ವಾಸಿಗಳನ್ನ ತನ್ನ ಆ ಮಹಾ ಬಿಳಿ ಸಿಂಹಾಸನದ ಮುಂದೆ ನ್ಯಾಯ ತೀರ್ಪಿಗೆ ಒಳಪಡಿಸುತ್ತಾನೆ. We read about that in Revelation chapter 20, verse 11 to 15. ಅದನ್ನು ನಾವು ಪ್ರಕಟಣೆಯ ಗ್ರಂಥ 20ನೇ ಅಧ್ಯಾಯ 11ರಿಂದ 15ನೇ ವಚನಗಳವರೆಗೆ ಓದಿಕೊಳ್ಳುತ್ತೇವೆ. We read, it is a terrible thing to fall into the hands of a living God. ಅಲ್ಲಿ ನಾವು ನೋಡುವಾಗ ಜೀವ ಸ್ವರೂಪನಾದ ದೇವರ ಕೈಗೆ ಬೀಳುವುದು ಅದು ಅತ್ಯಂತ ಭಯಂಕರವಾದದ್ದು ಎಂದು ಓದುತ್ತೇವೆ. Okay, so we looked at the 3 offices of the Lord. ಆದ್ದರಿಂದ ನಾವು ಕರ್ತನಾದ ಯೇಸು ಕ್ರಿಸ್ತನ 3 ಕಾರ್ಯಭಾರಗಳನ್ನ ನೋಡಿಕೊಂಡೆವು. We looked at him as the great prophet. ಆತನನ್ನ ಮಹಾಪ್ರವಾದಿ ಎಂಬುದಾಗಿ ನೋಡಿಕೊಂಡೆವು. He is a chief high priest. ಆತನು ಶ್ರೇಷ್ಠ ಮಹಾಯಾಜಕನು ಎಂಬುದಾಗಿ ನೋಡಿಕೊಂಡೆವು. We also looked at him as the judge. ಮತ್ತು ಆತನನ್ನ ನ್ಯಾಯಾಧಿಪತಿ ಎಂಬುದಾಗಿ ಕೂಡ ನಾವು ನೋಡಿಕೊಂಡೆವು. It is far greater and blessed to meet him as the savior today than to meet him as the judge of all the earth one day. ಆತನನ್ನ ಈ ಲೋಕದ ನ್ಯಾಯಾಧಿಪತಿಯಾಗಿ ಒಂದು ದಿನ ಸಂಧಿಸುವುದಕ್ಕಿಂತ ಈಗಲೇ ರಕ್ಷಕನಾಗಿರುವಂತಹ ಕರ್ತನ ಸನ್ನಿಧಿಯಲ್ಲಿ ನಾವು ಕಾಣಿಸಿಕೊಳ್ಳುವುದು ಉತ್ತಮವಾಗಿದೆ. ಭೇಟಿ ಮಾಡುವುದಲ್ಲ. Now the fourthly, he is the king. ನಾಲ್ಕನೇದಾಗಿ ಆತನು ಅರಸನಾಗಿದ್ದಾನೆ. He is a great king. ಆತನು ಮಹಾ ಅರಸನು. And Revelation 19:16 we read, he is the King of kings and the Lord of lords. ಪ್ರಕಟಣೆ 19ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡುವಾಗ ಆತನು ರಾಜಾಧಿರಾಜನು ಕರ್ತರ ಕರ್ತನು ಎಂಬುದಾಗಿ ಓದುತ್ತೇವೆ. Israel had many kings. ಇಸ್ರಾಯೇಲರ ಬಳಿಯಲ್ಲಿ ಅನೇಕ ಅರಸರಿದ್ದರು. The northern kingdom, Israel, did not even have one godly king. ಉತ್ತರ ರಾಜ್ಯವಾದಂತಹ ಯಹೂದ್ಯ ರಾಜ್ಯ ಇಸ್ರಾಯೇಲ್ ರಾಜ್ಯ
ಉತ್ತರ ರಾಜ್ಯವಾದ ಇಸ್ರಾಯೇಲ್ ರಾಜ್ಯ ಅವರ ಬಳಿಯಲ್ಲಿ ದೇವರ ಭಯಪಡುವಂತಹ ಒಬ್ಬನೂ ರಾಜನು ಬರಲಿಲ್ಲ. In the southern kingdom, Judah, ಆದರೆ ದಕ್ಷಿಣ ರಾಜ್ಯವಾದಂತ ಯಹೂದ್ಯರ ರಾಜ್ಯದಲ್ಲಿ they had some good kings, some bad kings, some terrible kings. ಅವರ ಬಳಿಯಲ್ಲಿ ಕೆಲವು ಒಳ್ಳೆಯ ಅರಸರುಗಳು ಬಂದರು, ಕೆಲವರು ಕೆಟ್ಟ ಅರಸರುಗಳು ಬಂದರು, ಇನ್ನು ಕೆಲವರು ಅತ್ಯಂತ ಭಯಂಕರವಾದ ಕೆಟ್ಟ ಅರಸುಗಳು ಬಂದರು. Do you remember when Israel asked for a king to Samuel the prophet? ಪ್ರವಾದಿಯಾದಂತ ಸಮುವೇಲನಿಗೆ ಇಸ್ರಾಯೇಲರು ನಮಗಾಗಿ ಅರಸನನ್ನ ನೇಮಿಸು ಎಂಬುದಾಗಿ ಕೇಳಿಕೊಂಡಾಗ they said, we want a king like all the other nations around us. ನಮ್ಮ ಸುತ್ತಲಿರುವಂತಹ ಜನಾಂಗಗಳ ರೀತಿಯಲ್ಲಿಯೇ ನಮಗೂ ಅರಸನು ಬೇಕು ಎಂಬುದಾಗಿ ಕೇಳಿಕೊಂಡರು. Samuel was very grieved when he heard that. ಸಾಮುವೇಲನು ಆ ಮಾತನ್ನ ಕೇಳಿದಾಗ ತುಂಬಾ ದುಃಖಕ್ಕೆ ಒಳಗಾದನು. God said to Samuel, you don't worry, they have not rejected you, they have rejected me. ಆಗ ತಂದೆಯಾದ ದೇವರು ಸಮುವೇಲನಿಗೆ ಹೇಳಿದ್ದೇನೆಂದರೆ, ನೀನು ಯೋಚನೆ ಮಾಡಬೇಡ, ಅವರು ನಿನ್ನನ್ನ ತಿರಸ್ಕರಿಸಲಿಲ್ಲ, ಬದಲಾಗಿ ನನ್ನನ್ನೇ ತಿರಸ್ಕರಿಸಿದ್ದಾರೆ. And all the kings of the earth, whether Israel or the worldly empires and nations, never had a righteous king. ಮತ್ತು ಭೂಲೋಕದಲ್ಲಿ ಬಂದಂತಹ ಯಾವುದೇ ಅರಸನಾಗಿರಲಿ ಆತನು ಯಾರೂ ನೀತಿವಂತನಾಗಿರಲಿಲ್ಲ. But in Isaiah chapter 32 verse 1, ಆದರೆ ಯೆಶಾಯನ ಪ್ರವಾದನೆ ಗ್ರಂಥ 32ನೇ ಅಧ್ಯಾಯ 1ನೇ ವಚನದಲ್ಲಿ, behold, a king will reign in righteousness. ಇಗೋ, ಒಬ್ಬ ರಾಜನು ನೀತಿಗನುಸಾರವಾಗಿ ಆಳುವನು ಎಂಬುದಾಗಿ ನೋಡುತ್ತೇವೆ. That king is yet to come. ಆ ಒಬ್ಬ ರಾಜನು ಇನ್ನು ಮುಂದೆ ಬರಬೇಕಾಗಿದೆ. What is the biblical function of a king? ಸತ್ಯವೇದದ ಅನುಸಾರವಾಗಿ ಅರಸನ ಕಾರ್ಯ ಏನಾಗಿದೆ? To rule over people as God's anointed king. ದೇವರಿಂದ ಅಭಿಷಿಕ್ತನಾದಂತ ಅರಸನಾಗಿ ಜನರ ಮೇಲೆ ಅಧಿಕಾರವನ್ನ ನಡೆಸುವುದೇ ಆಗಿರುತ್ತದೆ. Christ is that anointed king. ಕ್ರಿಸ್ತನೇ ಆ ಅಭಿಷಿಕ್ತ ಅರಸನಾಗಿದ್ದಾನೆ. We read about him in Psalm 2 as the anointed king. ಅಭಿಷಿಕ್ತ ಅರಸನು ಎಂಬುದಾಗಿ ಆತನ ಕುರಿತಾಗಿ ಕೀರ್ತನೆಯ ಗ್ರಂಥ 2ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. God has anointed his king, we read. ಕರ್ತನು ದೇವರು ತನ್ನ ಅರಸನನ್ನ ಅಭಿಷೇಕಿಸಿದ್ದಾನೆ ಎಂಬುದಾಗಿ ಅಲ್ಲಿ ನೋಡುತ್ತೇವೆ. It is one of the first messianic psalm among the psalms. There are many messianic psalms. This is the first messianic psalm. ಮೆಸ್ಸಾಯನ ಕುರಿತಾಗಿ ಬರೆಯಲ್ಪಟ್ಟಂತಹ ಅನೇಕ ಕೀರ್ತನೆಗಳಲ್ಲಿ ಇದು ಮೊದಲನೆಯ ಕೀರ್ತನೆಯಾಗಿದೆ. Now when we think about prophets in the Old Testament, ನಾವು ಹಳೆಯ ಒಡಂಬಡಿಕೆಯಲ್ಲಿ ಪ್ರವಾದಿಯ ಕುರಿತಾಗಿ ಯೋಚನೆ ಮಾಡುವಾಗ we know many prophets in the Old Testament. ನಮಗೆ ಗೊತ್ತಿರೋ ಪ್ರಕಾರ ಅನೇಕ ಪ್ರವಾದಿಗಳಿದ್ದಾರೆ ಹಳೆಯ ಒಡಂಬಡಿಕೆಯಲ್ಲಿ. But we may not think about David as a prophet. ಆದರೆ ದಾವೀದನ ಕುರಿತಾಗಿ ನಾವು ಪ್ರವಾದಿ ಎಂಬುದಾಗಿ ಆಲೋಚಿಸುವುದಿಲ್ಲ. But actually Acts chapter 2 talks about David as a prophet. Acts chapter 2. ಕೀರ್ತನೆಗಳ ಪುಸ್ತಕ 2ನೇ Acts chapter 2. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ. It talks about David as a prophet. ದಾವೀದನನ್ನ ಪ್ರವಾದಿ ಎಂಬುದಾಗಿ ಅದು ಹೇಳುತ್ತದೆ. Because there are more prophecies about the king in the Psalms written by David than any other prophets. ಯಾಕಂದರೆ ದಾವೀದನ ಕುರಿತಾಗಿ ಅನೇಕ would you please repeat, uncle, last sentence? There is more prophecies about the first coming and the second comings of the Lord given in the Psalms, ಕೀರ್ತನೆಗಳಲ್ಲಿ, through David in the messianic Psalms. ದಾವೀದನ ಕೀರ್ತನೆಗಳಲ್ಲಿ ಮಾತ್ರ ನಾವು ಬೇರೆ ಎಲ್ಲಾ ಕೀರ್ತನೆಗಳಿಗಿಂತ ಹೆಚ್ಚಾಗಿ ಬೇರೆ ಪ್ರವಾದನ ಪುಸ್ತಕಗಳಿಗಿಂತ ಹೆಚ್ಚಾಗಿ ದಾವೀದನ ಕೀರ್ತನೆಗಳಲ್ಲಿ ನಾವು ಕರ್ತನ ಮೊದಲನೆಯ ಮತ್ತು 2ನೇ ಬರೋಣದ ಕುರಿತಾಗಿ ನಾವು ನೋಡುತ್ತೇವೆ. In Acts 2 verse 30, David is called a prophet.
ಅಪೊಸ್ತಲರ ಕೃತಿ 2ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ದಾವೀದನನ್ನ ಒಬ್ಬ ಪ್ರವಾದಿ ಎಂಬುದಾಗಿ ಕರೆಯಲ್ಪಡುವುದನ್ನು ನೋಡುತ್ತೇವೆ. So the Lord Jesus Christ is a great king. ಆದ್ದರಿಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ಮಹಾ ಅರಸನಾಗಿದ್ದಾನೆ. In his first coming, he presented himself as the king. ಆತನ ಮೊದಲನೇ ಬರೋಣದಲ್ಲಿ ಆತನು ತನ್ನನ್ನೇ ತಾನು ಅರಸನನ್ನಾಗಿ ಮಾಡಿಕೊಂಡು ಬಂದನು. We know at his very birth, after some time, as an infant, the wise men came from the east, searching for the king of the Jews. ಆತನ ಜನನವಾದ ಕೆಲವು ಸಮಯಗಳ ನಂತರ ಆ ಒಂದು ಮೂಡಣ ದೇಶದ ಜೋಯಿಸರು ಯಹೂದ್ಯರ ಅರಸನು ಎಲ್ಲಿ ಹುಟ್ಟಿದ್ದಾನೆ ಎಂಬುದಾಗಿ ಆತನನ್ನು ನಮಸ್ಕರಿಸುವುದಕ್ಕಾಗಿ ಬಂದರು ಎಂಬುದಾಗಿ ನೋಡುತ್ತೇವೆ. Again and again he presented himself as the Messiah, the king. Again and again in the Gospels he presented himself as the king. ಅನೇಕ ಬಾರಿ ಮತ್ತೆ ಮತ್ತೆ ಸುವಾರ್ತೆಗಳಲ್ಲಿ ತನ್ನ ತಾನು ಅರಸನು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿಕೊಂಡನು. You know how people responded when he came to Jerusalem riding on the colt of an ass. ಆತನು ಯೆರೂಸಲೇಮನ್ನ ಆ ಒಂದು ಕತ್ತೆಯ ಮರಿಯ ಮೇಲೆ ಅರಸನಾಗಿ ಹತ್ತಿ ಬಂದಾಗ ಜನರು ಯಾವ ರೀತಿ ಪ್ರತಿಕ್ರಿಯಿಸಿದರು ಎಂಬುದಾಗಿ ನಾವು ನೋಡಿದ್ದೇವೆ. For a short time they said, this is the Messiah, this is the king. ಆತನು ಅವರು ಕಿರಿಚುವವರಾಗಿ ಕೂಗುವವರಾಗಿ ಈತನೇ ಮೆಸ್ಸಿಯನು, ಈತನೇ ಅರಸನು ಎಂಬುದಾಗಿ ಕೂಗಿದರು. But very soon they rejected him and shouted for his crucifixion. ಆದರೆ ಸ್ವಲ್ಪ ಸಮಯದ ನಂತರ ಆತನನ್ನ ತಿರಸ್ಕರಿಸುವವರಾಗಿ ಆತನನ್ನ ಶಿಲುಬೆಗೆ ಏರಿಸು ಎಂಬುದಾಗಿ ಕೂಗುವವರಾದರು. He was the rejected king and he was crucified. ಆತನು ತಿರಸ್ಕರಿಸಲ್ಪಟ್ಟ ಅರಸನಾಗಿ ಶಿಲುಬೆಗೆ ಏರಿಸಲ್ಪಟ್ಟನು. Why did the Israelites rejected him as king? ಯಾಕೆ ಇಸ್ರಾಯೇಲರು ಆತನನ್ನ ಅರಸನೆಂಬುದಾಗಿ ತಿರಸ್ಕರಿಸಿದರು? Because they were looking for a political, civil Messiah who will deliver them from the Roman rule. ಆದರೆ ಯಾಕಂದರೆ ಅವರು ರಾಜಕೀಯವಾದಂತಹ ಮತ್ತು ಜನರ ನಾಯಕನಾದಂತಹ ಒಬ್ಬ ಮೆಸ್ಸಿಯನನ್ನ ಎದುರು ನೋಡುತ್ತಿದ್ದರು, ಅರಸನನ್ನ ಎದುರು ನೋಡುತ್ತಿದ್ದ ಕಾರಣ ಆ ರೋಮಾ ಸಾಮ್ರಾಜ್ಯದಿಂದ ತಮ್ಮನ್ನ ಬಿಡಿಸುವ ರಾಜನಿಗಾಗಿ ಎದುರು ನೋಡುತ್ತಿದ್ದ ಕಾರಣ ಈತನನ್ನ ತಿರಸ್ಕರಿಸಿದರು. But because he was crucified and he went back to heaven, his kingdom on earth was postponed until his second coming. ಆದರೆ ಆತನು ಶಿಲುಬೆಗೆ ಏರಿಸಲ್ಪಟ್ಟವನಾಗಿ ಪರಲೋಕ ರಾಜ್ಯಕ್ಕೆ ಏರಿ ಹೋದ ಕಾರಣ ಭೂಲೋಕದ ಮೇಲೆ ಸ್ಥಾಪಿಸಲ್ಪಡಬೇಕಾದಂತಹ ಆತನ ಸಾಮ್ರಾಜ್ಯದ ಸ್ಥಾಪನೆ ಮುಂದೂಡಲ್ಪಟ್ಟಿದೆ ಅಷ್ಟೇ. If you read Matthew 21, ನಾವು ಮತ್ತಾಯ 21ನೇ ಅಧ್ಯಾಯವನ್ನು ಓದಿಕೊಳ್ಳುವುದಾದರೆ verse 38 to 43, 38ರಿಂದ 43ನೇ ವಚನಗಳವರೆಗೆ ನಾವು ಓದಿಕೊಳ್ಳುವಾಗ Jesus Christ told a parable about what was going to happen to him. ಯೇಸು ಕ್ರಿಸ್ತನು ತನಗೆ ಏನು ಸಂಭವಿಸುತ್ತದೆ ಎಂಬುದಾಗಿ ಪ್ರವಾದನೆ ನುಡಿಯುವುದನ್ನು ಅಲ್ಲಿ ನೋಡುತ್ತೇವೆ. ಒಂದು ಸಾಮ್ಯ ಹೇಳುವುದನ್ನು ನೋಡುತ್ತೇವೆ. 38ರಿಂದ 43ನೇ ವಚನಗಳವರೆಗೆ ನಾವು ನೋಡಿಕೊಳ್ಳೋಣ. ಯಾರಾದರೂ ದಯಮಾಡಿ ಓದಿ. ಐ ನೀಡ್ ಎ ಮೂಮೆಂಟ್ ಅಂಕಲ್. Yes. Anyone can read that passage. ಯಾರಾದೊಬ್ರು ಓದ್ರಿ. ಮತ್ತಾಯ 21ನೇ ಅಧ್ಯಾಯ 38ನೇ ವಚನದಿಂದ 43ವರೆಗೆ. ಆದರೆ ಆ ಒಕ್ಕಲಿಗರು ಅವನ ಮಗನನ್ನು ಕಂಡು, ಇವನೇ ಬಾಧ್ಯಸ್ಥನು, ಬನ್ನಿ ಇವನನ್ನು ಕೊಂದು ಹಾಕೋಣ, ಇವನ ಸ್ವಾಸ್ಥ್ಯವನ್ನು ನಾವೇ ತೆಗೆದುಕೊಳ್ಳೋಣ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡು ಅವನನ್ನು ಹಿಡಿದು ದ್ರಾಕ್ಷಿ ತೋಟದಿಂದ ಹೊರಕ್ಕೆ ದುಬ್ಬಿ ಕೊಂದು ಹಾಕಿದರು. ಹಾಗಾದರೆ ದ್ರಾಕ್ಷಿ ತೋಟದ ದಣಿಯು ಬಂದಾಗ ಆ ಒಕ್ಕಲಿಗರಿಗೆ ಏನು ಮಾಡುವನು ಅಂದನು. ಅವರು ಆತನಿಗೆ, ಆ ಕೆಡುಕರನ್ನು ಕ್ರೂರವಾಗಿ ಸಂಹರಿಸಿ ಕಾಲ ಕಾಲಕ್ಕೆ ಹಣ್ಣುಗಳನ್ನು ತನಗೆ ಸಲ್ಲಿಸುವಂತ ಬೇರೆ ಒಕ್ಕಲಿಗರಿಗೆ ತನ್ನ ತೋಟವನ್ನು ವಾರಕ್ಕೆ ಕೊಡುವನು ಎಂದು ಹೇಳಿದರು. ಯೇಸು ಅವರಿಗೆ, ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು. ಇದು ಕರ್ತನಿಂದಲೇ ಆಯಿತು, ನಮಗೆ ಆಶ್ಚರ್ಯವಾಗಿ ತೋರುತ್ತದೆ ಎಂಬುವ ಮಾತನ್ನು ನೀವು ಶಾಸ್ತ್ರದಲ್ಲಿ ಎಂದಾದರೂ ಓದಲಿಲ್ಲವೋ? ಆದದರಿಂದ ದೇವರ ರಾಜ್ಯವು ನಿಮ್ಮಿಂದ ತೆಗೆಯಲ್ಪಟ್ಟು ಅದರ ಫಲಗಳನ್ನು ಕೊಡುವ
ಜನಕ್ಕೆ ಕೊಡಲಾಗುವುದು. ಈ ಕಲ್ಲಿನ ಮೇಲೆ ಬೀಳುವವನು ತುಂಡು ತುಂಡಾಗುವನು. ಇದು ಯಾರ ಮೇಲೆ ಬೀಳುತ್ತದೋ ಅವನನ್ನು ಪುಡಿ ಪುಡಿ ಮಾಡುವುದು ಎಂದು ಹೇಳಿದನು. So the Lord Jesus Christ was sharing as a parable what was going to happen to him at his first coming and his second coming. ಆದ್ದರಿಂದ ಯೇಸು ಕ್ರಿಸ್ತನು ಇಲ್ಲಿ ಸಾಮ್ಯ ರೂಪವಾಗಿ ತನ್ನ ಮೊದಲನೇ ಬರೋಣದಲ್ಲಿ ಮತ್ತು ಎರಡನೇ ಬರೋಣದಲ್ಲಿ ತನಗೆ ಏನು ಸಂಭವಿಸುತ್ತದೆ ಎಂಬುದಾಗಿ ಮಾತನಾಡುತ್ತಿದ್ದಾನೆ. So beginning with his second coming, Christ will rule and reign as King of Kings forever. ತನ್ನ ಎರಡನೆಯ ಬರೋಣದ ಕುರಿತಾಗಿ ಮೊದಲು ಮಾತನಾಡುವವನಾಗಿ ಕರ್ತನಾದ ಯೇಸು ಕ್ರಿಸ್ತನು ರಾಜರ ರಾಜನಾಗಿ ಆಳುತ್ತಾನೆ ಎಂಬುದಾಗಿ ಹೇಳುತ್ತಾನೆ. We read about that in the book of Zechariah. ಅದನ್ನು ನಾವು ಜೆಕರಿಯನ ಪ್ರವಾದನೆ ಗ್ರಂಥದಲ್ಲಿ ಓದುತ್ತೇವೆ. He will be the king of all the earth one day. ಇಡೀ ಭೂಲೋಕದ ಅರಸನಾಗಿರುತ್ತಾನೆ ಆತನು ಒಂದು ದಿನ. Psalm 2, we already looked at it. That talks about his kingdom in the coming days. ಮತ್ತು ಕೀರ್ತನೆ 2ನೇ ಅಧ್ಯಾಯದಲ್ಲಿ ಈಗಾಗಲೇ ನಾವು ನೋಡಿಕೊಂಡೆವು, ಮುಂದೆ ಬರಲಿಕ್ಕಿರುವಂತಹ ಆತನ ಸಾಮ್ರಾಜ್ಯದ ಕುರಿತಾಗಿ ಅದು ಮಾತನಾಡುತ್ತದೆ. Revelation, many chapters in Revelation talks about him coming as the king. ಪ್ರಕಟಣೆಯ ಅನೇಕ ಅಧ್ಯಾಯಗಳು ಆತನು ಅರಸನಾಗಿ ಬರುವುದರ ಕುರಿತಾಗಿ ಮಾತನಾಡುತ್ತವೆ. So today we looked at the 4 offices of the Lord as prophet, as priest, as judge and as king. ಈ ದಿನ ನಾವು ಕರ್ತನ 4 ಕಾರ್ಯಭಾರಗಳ ಕುರಿತಾಗಿ ನಾವು ನೋಡಿಕೊಂಡೆವು. ಅದೇನೆಂದರೆ ಪ್ರವಾದಿಯಾಗಿ, ಅರಸನಾಗಿ, ನ್ಯಾಯಾಧಿಪತಿಯಾಗಿ, ಯಾಜಕನಾಗಿ. As a prophet, Jesus is the absolute truth. ಒಬ್ಬ ಪ್ರವಾದಿಯಾಗಿ ಯೇಸು ಕ್ರಿಸ್ತನೇ ಆತನು ಪರಿಪೂರ್ಣವಾದ ಸತ್ಯವಾಗಿದ್ದಾನೆ. As a great high priest, he is the perfect sacrifice. ಶ್ರೇಷ್ಠ ಮಹಾಯಾಜಕನಾಗಿ ಆತನು ಪರಿಪೂರ್ಣವಾದ ಯಜ್ಞವಾಗಿದ್ದಾನೆ. As the judge of all the earth, he is the righteous standard for judgment. ಈ ಭೂಲೋಕದ ನ್ಯಾಯಾಧಿಪತಿಯಾಗಿ ಆತನು ನ್ಯಾಯಾಧಿಪತಿಗಳಿಗೆ ಇರಬೇಕಾದಂತಹ ಒಂದು ಮಾನದಂಡವಾಗಿದ್ದಾನೆ. As king, he is the Lord of Lords. ಅರಸನಾಗಿ ಆತನು ರಾಜರ ರಾಜನಾಗಿದ್ದಾನೆ. Now in Israel, I told you there were 3 main offices: prophet, priest and king. ಇಸ್ರಾಯೇಲರಲ್ಲಿ ಇದ್ದಂತಹ 3 ಪ್ರಾಮುಖ್ಯವಾದಂತಹ ಆ ಒಂದು ಕಾರ್ಯಭಾರಗಳನ್ನು ನಾವು ನೋಡುವಾಗ ಪ್ರವಾದಿ, ಯಾಜಕ ಮತ್ತು ಅರಸ ಎಂಬುದಾಗಿ ನಾವು ನೋಡಿಕೊಂಡೆವು. Now there was only one person who was both king and priest. ಕೇವಲ ಒಬ್ಬ ಮನುಷ್ಯನು ಮಾತ್ರ ಇಸ್ರಾಯೇಲರಲ್ಲಿ ಅರಸನು ಮತ್ತು ಯಾಜಕನು ಮತ್ತು ಅರಸನಾಗಿದ್ದನು. Well, actually that is before the nation of Israel was born. ಅದು ಇಸ್ರಾಯೇಲ್ ಒಂದು ರಾಜ್ಯ ಸ್ಥಾಪಿಸಲ್ಪಡುವುದಕ್ಕಿಂತ ಮುಂಚೆ ಇದ್ದದ್ದು. In the time of Abraham. ಅಬ್ರಹಾಮನ ಕಾಲದಲ್ಲಿ. You know who that was, who was both a king and priest? ಅದು ಯಾರು ಗೊತ್ತಾ? ಮಹಾಯಾಜಕನು ಮತ್ತು ಅರಸನಾಗಿದ್ದಂತವನು ಮೆಲ್ಕಿಜೆದೇಕನು. And all the other priests were from the Levite tribe. ಮತ್ತು ಇನ್ನು ಉಳಿದಂತಹ ಎಲ್ಲಾ ಯಾಜಕರು ಅವರು ಲೇವಿಯ ಸಂತಾನದಿಂದ ಬಂದವರಾಗಿದ್ದರು. When a king tried to do the work of the priest, we know what happened to King Uzziah. ನಮಗೆ ಗೊತ್ತು, ಒಬ್ಬ ಅರಸನು ಯಾಜಕನ ಕಾರ್ಯವನ್ನ ಮಾಡಬೇಕು ಎಂಬುದಾಗಿ ಹೋಗುವಾಗ ಏನಾಯಿತು ಎಂಬುದಾಗಿ. Who is that king? King Uzziah. ಕಿಂಗ್ ಅರಸನಾದಂತಹ ಉಜ್ಜಿಯನ ಕುರಿತಾಗಿ ನಾವು ನೋಡುತ್ತೇವೆ. He became a leper when he encroached the priesthood ministry as a king. ಆತನು ಅರಸನಾಗಿದ್ದುಕೊಂಡು ಯಾಜಕರು ಮಾಡಬೇಕಂತ ಆ ಸೇವೆಯನ್ನ ಅತಿಕ್ರಮಿಸಿ ಮಾಡಲು ಹೋದಾಗ ಆತನಿಗೆ ಕುಷ್ಠವು ಹತ್ತಿತ್ತು ಎಂಬುದಾಗಿ ನೋಡುತ್ತೇವೆ. Melchizedek in that order the Lord Jesus Christ came. ಅದೇ ರೀತಿ ಮೆಲ್ಕಿಜೆದೇಕನ ಆ ಒಂದು ಕ್ರಮದಲ್ಲಿಯೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬಂದನು. But when we look at the word of God, Jesus Christ is the only one who is qualified to take all these 3 offices. ಆದರೆ ದೇವರ ವಾಕ್ಯವನ್ನು ನಾವು ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾತ್ರ ಈ 3 ಸ್ಥಾನಗಳನ್ನ ಅಲಂಕರಿಸಲಿಕ್ಕೆ ಯೋಗ್ಯನಾಗಿದ್ದಾನೆ. All others have failed as prophet, priest or king. ಮಿಕ್ಕ ಎಲ್ಲರೂ ಕೂಡ ಅವರು ಪ್ರವಾದಿಗಳಾಗಿ, ಯಾಜಕರಾಗಿ, ಅರಸರುಗಳಾಗಿ ಸೋತು ಹೋದರು. In the Old Testament, in Isaiah chapter 33 verse 22, there's a very important verse about this.
ನಾವು ಹಳೆಯ ಒಡಂಬಡಿಕೆಯಲ್ಲಿ ಯೆಶಾಯನ ಪ್ರವಾದನೆ ಗ್ರಂಥ 33ನೇ ಅಧ್ಯಾಯ 32ನೇ ವಚನದಲ್ಲಿ ಇದರ ಕುರಿತಾಗಿ ಪ್ರಾಮುಖ್ಯವಾದ ಒಂದು ವಚನವನ್ನು ನೋಡಿಕೊಳ್ಳುತ್ತೇವೆ. 33 verse 22. ಯೆಶಾಯ 33ನೇ ಅಧ್ಯಾಯ 22ನೇ ವಚನ. Look at what that says. For the Lord is our judge, the Lord is our lawgiver, the Lord is our king, he will save us. ಯೆಹೋವನು ನಮ್ಮ ನ್ಯಾಯಾಧಿಪತಿ, ಯೆಹೋವನು ನಮಗೆ ಧರ್ಮ ವಿಧಾಯಕ, ಯೆಹೋವನು ನಮ್ಮ ರಾಜ, ಆತನೇ ನಮ್ಮನ್ನು ರಕ್ಷಿಸುವವನು. Here we see about the three offices together in the Lord Jesus Christ. ಈ ಮೂರು ಆ ಒಂದು ಕಾರ್ಯಭಾರಗಳನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಟ್ಟಾಗಿ ನೋಡುತ್ತೇವೆ ಇಲ್ಲಿ. Now if you know Indian constitution, we also have three main offices. ನಮ್ಮ ಭಾರತದ ಸಂವಿಧಾನವನ್ನು ನೋಡುವಾಗಲೂ ಕೂಡ ಅಲ್ಲಿ ಮೂರು ಪ್ರಾಮುಖ್ಯವಾದಂತಹ ಅಧಿಕಾರಗಳುಂಟು. There is a judiciary, ಒಂದು ನ್ಯಾಯಾಧೀಶೋದಗ, okay, a judiciary department. ಆ ಒಂದು ನ್ಯಾಯಕರಣ ಅಥವಾ ನ್ಯಾಯದ ವ್ಯವಸ್ಥೆ. Then there's a legislative department. ಮತ್ತು ಎರಡನೆಯದು ಶಾಸನಕ್ಕೆ ಸಂಬಂಧಪಟ್ಟ ಶಾಸನ, they make the law. Yes uncle. ಶಾಸನಗಳನ್ನ ಮಾಡುವಂತಹ ಪಾರ್ಲಿಮೆಂಟ್ ಎಂಬಂತ ಎರಡನೆಯದು. Then there's an executive branch. ಮತ್ತು ಮೂರನೆಯದು ಕಾರ್ಯನಿರ್ವಹಿಸುವಂತಹ. Okay. So in Indian politics or in many nations ruling, there are three separate judiciary, legislative and executive branch. So in all the governments, most of, not all the government, most the dictators don't have all this, but in most government democracy, they have these three offices. ನಾವಾಗ ಅತಿ ಹೆಚ್ಚು ಸರ್ಕಾರಗಳಲ್ಲಿ ಈ ಮೂರು ವಿಧವಾದಂತಹ ಕಾರ್ಯಭಾರಗಳಿರುವುದನ್ನು ನಾವು ನೋಡುತ್ತೇವೆ. ನ್ಯಾಯಾಧೀಶ, ನ್ಯಾಯಾಂಗ, ಕಾರ್ಯಾಂಗ, ಶಾಸಕ. ನ್ಯಾಯಾಂಗ, ಕಾರ್ಯಾಂಗ, ಶಾಸಕ. Yes. So only one person is qualified to meet all that. ಕೇವಲ ಒಬ್ಬ ವ್ಯಕ್ತಿ ಈ ಮೂರು ಕಾರ್ಯಗಳನ್ನ ಅಲಂಕರಿಸಲಿಕ್ಕೆ ಯೋಗ್ಯನಾಗಿದ್ದಾನೆ. That is the Lord Jesus Christ. ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. He is the prophet, is the priest and the king. ಆತನೇ ಪ್ರವಾದಿಯಾಗಿದ್ದಾನೆ, ಆತನೇ ಯಾಜಕನಾಗಿದ್ದಾನೆ, ಆತನೇ ಅರಸನಾಗಿದ್ದಾನೆ. He is the only one qualified to fill all these three positions or three offices. ಈ ಮೂರು ಹುದ್ದೆಗಳನ್ನ ಅಲಂಕರಿಸಲಿಕ್ಕೆ ಆತನೊಬ್ಬನೇ ಯೋಗ್ಯನಾಗಿದ್ದಾನೆ. That is why he is the final revelation of God. ಆದ್ದರಿಂದ ಆತನೇ ದೇವರ ಅಂತಿಮವಾದಂತಹ ಪ್ರಕಟಣೆಯಾಗಿದ್ದಾನೆ. He is, all others were servants, but he is the son, as we read in Hebrews 1 verse 2. ಇಬ್ರಿಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುವ ಹಾಗೆ ಮಿಕ್ಕಾದವರೆಲ್ಲರೂ ಕೇವಲ ದೇವರ ಸೇವಕರಾಗಿದ್ದರು, ಈತನಾದರೂ ದೇವರ ಮಗನಾಗಿದ್ದಾನೆ. He is the final word from God. ಈತನೇ ದೇವರಿಂದ ಬಂದಂತಹ ಕೊನೆಯ ಮಾತಾಗಿದ್ದಾನೆ. He is the only one who is fit to represent us before God. ನಮ್ಮನ್ನ ದೇವರ ಮುಂದೆ ಪ್ರತಿನಿಧಿಸಲಿಕ್ಕೆ ಯೋಗ್ಯನಾಗಿರುವಂತವನು ಈತನೊಬ್ಬನೇ. When he come back, he is the only one who will be the righteous king that will rule the whole world. ಆತನು ಮತ್ತೊಮ್ಮೆ ಹಿಂತಿರುಗಿ ಬರುವಾಗ ಈ ಇಡೀ ಲೋಕವನ್ನ ನ್ಯಾಯ ತೀರಿಸಲಿಕ್ಕೆ ಮತ್ತು ಆಳಲಿಕ್ಕೆ ಯೋಗ್ಯನಾದಂತಹ ನ್ಯಾಯಾಧಿಪತಿ ಆತನೊಬ್ಬನೇ ಆಗಿರುತ್ತಾನೆ. In Hebrews 1:2 we read that he is the final word, the revelation, ಮಗನ ಮೂಲಕ ಅದನ್ನು ಮಾತಾಡಿದವನು, and all other servants of the Old Testament, they fade away because of who he is. ಇಬ್ರಿಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುವಾಗ ದೇವರು ತನ್ನ ಮಗನ ಮೂಲಕ ಮಾತನಾಡಿದನ್ನೇ ಕಡೆಯದಾಗಿ ಎಂಬುದಾಗಿ ನಾವು ನೋಡುತ್ತೇವೆ. ಈ ಹಿಂದೆ ದೇವರ ಪರವಾಗಿ ಮಾತನಾಡಿದವರೆಲ್ಲರೂ ಅವರು ಮಂಕಾಗಿ ಹೋದರು. Now if you go in a clear night to outside and look at the sky, ನೀವು ಒಂದು ಮೋಡವಿಲ್ಲದ ದಿನದಲ್ಲಿ ಹೊರಗೆ ಹೋಗಿ ರಾತ್ರಿಯ ವೇಳೆಯಲ್ಲಿ ನೋಡುವಾಗ ಆಕಾಶದ ಕಡೆಗೆ we can see uncountable number of stars
shining. ನಾವು ಎಣಿಸಲಾಗದಂತಹ ಅಸಂಖ್ಯಾತವಾದ ನಕ್ಷತ್ರಗಳು ಹೊಳೆಯುತ್ತಿರುವುದನ್ನು ನೋಡುತ್ತೇವೆ. But when you go in the morning after 7 or 8 o'clock, ಆದರೆ ಬೆಳಿಗ್ಗೆ 7 ಅಥವಾ 8 ಗಂಟೆಯ ನಂತರ ನೀವು ಹೊರಗೆ ಹೋಗುವುದಾದರೆ, you look up to the sky and you will think that all the stars disappeared. ನೀವು ಆಕಾಶದ ಕಡೆ ನೋಡುವಾಗ ಎಲ್ಲಾ ನಕ್ಷತ್ರಗಳು ಮಾಯವಾಗಿ ಹೋದವೇನೋ ಎಂಬುದಾಗಿ ಅನ್ನಿಸುತ್ತದೆ. What happened to those stars? ಏನಾಯಿತು ಆ ನಕ್ಷತ್ರಗಳಿಗೆ? Did they go away? ಎಲ್ಲ ಮಾಯವಾಗಿ ಹೋದವ? No, it is still there. ಅವು ಅಲ್ಲೇ ಇವೆ. The only thing is there's a greater light that came that made all the other like shade away. ಯಾಕೆ ಅವು ಕಾಣಿಸುತ್ತಿಲ್ಲ ಎಂದರೆ ಅವುಗಳಿಗಿಂತ ದೊಡ್ಡದಾದಂತಹ ಬೆಳಕು ಬಂದ ಕಾರಣ ಅವುಗಳ ಆ ಒಂದು ಪ್ರಕಾಶಮಾನವು ಮಂಕಾಗಿ ಹೋಗಿದೆ. The Lord Jesus Christ is the Son of Righteousness. ನೀತಿಯ ಸೂರ್ಯನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ನೀತಿಯ ಸೂರ್ಯನಾಗಿದ್ದಾನೆ. The Lord is our judge. ನಮ್ಮ ಕರ್ತನೇ ನಮ್ಮ ನ್ಯಾಯಾಧಿಪತಿ. ಯೆಹೋವನು ನಮ್ಮ ನ್ಯಾಯಾಧಿಪತಿ, ಯೆಹೋವನು ನಮಗೆ ಧರ್ಮ ವಿಧಾಯಕ, ಯೆಹೋವನು ನಮ್ಮ ರಾಜ, ಆತನೇ ನಮ್ಮನ್ನು ರಕ್ಷಿಸುವನು. He alone can save us. ಆತನು ಮಾತ್ರ ನಮ್ಮನ್ನು ರಕ್ಷಿಸಲಿಕ್ಕೆ ಸಾಧ್ಯ. So when we look at these three offices of the Lord Jesus Christ, we will be amazed that what a perfect prophet, priest and king he is. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಈ 3 ಹುದ್ದೆಗಳನ್ನ ನಾವು ನೋಡುವಾಗ ಆತನೇ ಪರಿಪೂರ್ಣವಾದಂತಹ ಪ್ರವಾದಿ, ಪರಿಪೂರ್ಣವಾದಂತಹ ಯಾಜಕ ಮತ್ತು ಪರಿಪೂರ್ಣವಾದಂತಹ ಅರಸನಾಗಿದ್ದಾನೆ. He is the only one we need in our life. ನಮ್ಮ ಜೀವಿತದಲ್ಲಿ ಬೇಕಾಗಿರುವುದು ಯಾರು ಅಂದರೆ ಆತನೊಬ್ಬನೇ. Now there are many other work that he has done, like the shepherd, the good shepherd, the great shepherd, the chief shepherd. ಆತನು ಮಾಡಿದಂತಹ ಇನ್ನೂ ಅನೇಕ ಕಾರ್ಯಗಳುಂಟು. ಏನೆಂದರೆ ಕುರುಬನಾಗಿ, ಒಳ್ಳೆಯ ಕುರುಬನಾಗಿ ಮತ್ತು ಹಿರಿಯ ಕುರುಬನಾಗಿ ಆತನು ಅನೇಕ ಕಾರ್ಯಗಳನ್ನು ಮಾಡಿದ್ದಾನೆ. So that is about the offices of the Lord Jesus Christ. Very important to understand. ಆದ್ದರಿಂದ ಇದೇ ಯೇಸು ಕ್ರಿಸ್ತನ ಹುದ್ದೆಗಳಾಗಿವೆ. ಇವುಗಳನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಂತ ಪ್ರಾಮುಖ್ಯವಾದದ್ದಾಗಿವೆ. What he has done in his first coming, what is he doing now, what is he going to do in his second coming. ಆತನ ಮೊದಲನೇ ಬರೋಣದಲ್ಲಿ ಆತನು ಏನನ್ನ ಮಾಡಿದನು, ಈಗ ಆತನು ಏನನ್ನ ಮಾಡುತ್ತಿದ್ದಾನೆ ಮತ್ತು ತನ್ನ ಎರಡನೇ ಬರೋಣದಲ್ಲಿ ಆತನು ಏನು ಕಾರ್ಯಗಳನ್ನು ನೆರವೇರಿಸುತ್ತಾನೆ, ಅದು ಅತ್ಯಂತ ಪ್ರಾಮುಖ್ಯವಾದವುಗಳು. Now Lord willing, next week we will look at his sacrificial substitutionary death. ದೇವರ ಚಿತ್ತವಿರುವುದಾದರೆ ಮುಂದಿನ ವಾರ ನಾವು ಆತನ ಆ ಪ್ರಾಯಶ್ಚಿತ್ತ ಯಜ್ಞದ ಕುರಿತಾಗಿ ನಾವು ನೋಡಿಕೊಳ್ಳೋಣ. We will learn some of the wonderful truths from that topic. ಆ ಒಂದು ವಿಷಯದ ಮೂಲಕ ನಾವು ಅನೇಕ ಸುಂದರ ಸತ್ಯಗಳನ್ನ ಕಲಿತುಕೊಳ್ಳುತ್ತೇವೆ. Then we will look at the important aspect of his bodily resurrection. ಮತ್ತು ಅದರೊಟ್ಟಿಗೆ ಆತನ ದೈಹಿಕ ಪುನರುತ್ಥಾನವೆಂಬಂತ ಅತ್ಯಂತ ಪ್ರಾಮುಖ್ಯವಾದ ವಿಷಯವನ್ನು ಕೂಡ ನಾವು ಕಲಿಯೋಣ. It is very important that we know this truth and be able to give a reason for our faith and our hope to others. ಈ ಒಂದು ಸತ್ಯಗಳನ್ನ ತಿಳಿದಿರುವಂತದ್ದು ಮತ್ತು ನಮ್ಮ ನಂಬಿಕೆಗೆ ನಿರೀಕ್ಷೆ ಏನು ಎಂಬುದಾಗಿ ಕೇಳುವವರಿಗೆ ಹೇಳಲಿಕ್ಕೆ ನಾವು ಶಕ್ತರಾಗಿರಬೇಕು. Thank you very much for listening. ತಾಳ್ಮೆಯಿಂದ ಕೇಳಿದ್ದಕ್ಕಾಗಿ ನಿಮಗೆ ವಂದನೆಗಳು. May God's name be glorified. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. Thank you, Niranjan brother, for your continued ministry. The Lord is gifting you so much, and I'm so pleased with that. I once again thank the Hassan Assembly for giving me this opportunity. You're welcome, uncle. Praise be to Lord Jesus. Thanks for the Hassan Assembly. ಹಾಸನ ಸಭೆಯವರಿಗೂ ವಂದನೆಗಳು. I would like to see each local assembly becoming a Bible school. ನನಗೆ ಪ್ರತಿಯೊಂದು ಸ್ಥಳೀಯ ಸಭೆಯು ಒಂದು ಸತ್ಯವೇದ ಶಾಲೆ ಆಗುವುದನ್ನು ನೋಡ್ಲಿಕ್ಕೆ ಆಸೆ ಇದೆ. We should be well equipped in the word of God. ನಾವೆಲ್ಲರೂ ದೇವರ ವಾಕ್ಯವನ್ನ ಸರಿಯಾಗಿ ತಿಳಿದವರಾಗಿರಬೇಕು. We should be the well-fed sheep of the Lord. ನಾವು ನಮ್ಮ ಕರ್ತನ ಮಂದೆ ಒಳ್ಳೆಯ ಪೋಷಣೆ ಹೊಂದಿದಂತಹ ಮಂದೆಯ ಕುರಿಗಳಾಗಿರಬೇಕು. Thank you very much. ವಂದನೆಗಳು.